ನಮಸ್ಕಾರ ಎಲ್ರಿಗೂ. ಕುಂಭಮೇಳದ ಬಗ್ಗೆ ನೂರಾರು ಜನ ನೂರಾರು ಥರ ಕ್ವಶನ್ಸ್ನ ಕೇಳಿದ್ರಿ. ಸೊ ಫಸ್ಟು ಇದ್ದಿದ್ದಕ್ಕೂ ಈಗ ಇರೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಕುಂಭಮೇಳದಲ್ಲಿ. ಹಾಗೆ ಏನೆಲ್ಲ ಡಿಫ್ರೆನ್ಸ್ ಆಗಿದೆ ಆ್ಯಂಡ್ ಏನೆಲ್ಲ ಮಾಡಿದ್ದಾರೆ ಅನ್ನೋದು ನಾನು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನೇ ಖುದ್ದಾಗಿ ಎಲ್ಲ ವೀಡಿಯೋನು ಮಾಡಿ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಎಕ್ಸ್ಪೆಷಲಿ ನಾನು ಹೇಳೋದಾದರೆ ಫಸ್ಟು ವಿಡಿಯೋದಲ್ಲೆಲ್ಲ ತುಂಬ ಜನ ಕಮೆಂಟ್ ಮಾಡಿದ್ರಿ, ಮೇಡಮ್ ನಡೆಯೋದಕ್ಕೆ ಫೆಸಿಲಿಟೀಸ್ ಇದೆಯಾ ಆ್ಯಂಡ್ ಫ್ರೀ ಇರೋದಕ್ಕೆ ಫೆಸಿಲಿಟೀಸ್ ಇದೆಯಾ, ಮ್ಯಾಪ್ ಬಗ್ಗೆ ಹೇಳಿ, ಮತ್ತು ಟೆಂಪಲ್ ಬಗ್ಗೆ ಹೇಳಿ, ಸ್ಟೇಷನ್ ಬಗ್ಗೆ ಹೇಳಿ, ಮತ್ತು ರಿಕ್ಷಾ ಬಗ್ಗೆ ಹೇಳಿ, ಬೋಟ್ ಪಾಯಿಂಟ್ ಬಗ್ಗೆ ಹೇಳಿ, ಮತ್ತು ಫ್ರೀ ಬುಕ್ಕಿಂಗ್ ಬಗ್ಗೆ ಹೇಳಿ, ಈ ರೀತಿ ತುಂಬ ಕ್ವಶನ್ಸ್ನ ಕೇಳಿದ್ರೆ. ಸೊ ಇಷ್ಟೆಲ್ಲ ಚೇಂಜಸ್ ಆಗಿದೆ. ಮುಂಚೆ ಇರೋ ಥರ ಇವಾಗ ಇಲ್ಲ, ಕುಂಭಮೇಳದಲ್ಲಿ ತುಂಬಾ ಚೇಂಜಸ್ ಆಗಿದೆ. ಸೊ ನೀವು ಆರಾಮಾಗಿ ಬಂದು ಆರಾಮಾಗಿ ಹೋಗೋದಕ್ಕೆ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಏನಂದರೆ 4 ವೀಲರು ಈಗ ಒಳಗಡೆ ಅಲೋ ಇಲ್ಲ. ಸಿಟಿಯಿಂದ ಔಟ್ ಆಫ್ ಯಾವುದು ಗಾಡಿ ಬರುತ್ತೆ ಅದನ್ನು ಸಿಟಿಯಿಂದ ಆಚೆ ಅಲ್ಲೇ ನೀವು ಪಾರ್ಕಿಂಗ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಫೆಸಿಲಿಟೀಸಿಂದ ಈಗಂತೂ ತುಂಬಾ ಚೇಂಜಸ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಒಳಗಡೆ ನಡೆಯೋದಕ್ಕಾಗಲ್ಲ ಅಂತ ತುಂಬ ಜನ ನನಗೆ ಕ್ವಶನ್ಸ್ನ ಕೇಳಿದ್ರಿ ಅಲ್ವಾ. ವ್ಯವಸ್ಥೆ ಇದೆಯಾ ಅಥವಾ ಅಲ್ಲಿ ಏನು ಮಾಡೋದು, ನಡೆಯೋಕ್ಕಾಗಲ್ಲ ಅನ್ನೋರಿಗೆ ಅಥವಾ ಏಜ್ ಆಗಿರೋರಿಗೆ ಏನಾದ್ರು ಫೆಸಿಲಿಟೀಸ್ ಇದೆಯಾ ಅಂತ ಕೇಳಿದ್ರಿ ಅಲ್ವಾ. ಏಜ್ ಆಗಿರೋರಿಗೆ ರಿಕ್ಷಾ ಇದೆ ಇವಾಗ. ಆ್ಯಂಡ್ ಸೈಕಲಲ್ಲಿ ಏನು ಸೈಕಲ್ ಚಾಲಿತ ವಾಹನ ಅಂತ ಹೇಳ್ತೀವಲ್ವ, ಸೊ ಅದು ಕೂಡ ಫೆಸಿಲಿಟೀಸ್ ಇದೆ. ಬ್ಯಾಟ್ರಿ ಗಾಡಿ ಇದೆ ಮೆಟ್ರೋ ಟೈಪಲ್ಲಿ. ಸೊ ನೀವು ಅದರಲ್ಲಿ ಆರಾಮಾಗಿ ಹೋಗ್ಬೋದು. ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ನಿಮ್ಮನ್ನು ಆರಾಮಾಗಿ ಕರ್ಕೊಂಡೋಗಿ ನಿಮ್ಮನ್ನು ಅಲ್ಲಿ ಬಿಡ್ತಾರೆ. ಸೊ ಈಗ ಅಷ್ಟು ನಡೆಯೋ ಅಂಥದ್ದೇನಿಲ್ಲ. ನೀವು ಆರಾಮಾಗಿ ಪ್ರಯಾಗ್ರಾಜ್ ಯಾವುದೇ ರೈಲ್ವೆ ಸ್ಟೇಷನಿಗೆ ಬಂದರೆ ಅಲ್ಲಿಂದ ನಿಮಗೆ ಸಂಗಮ್ವರೆಗೂ ಆರಾಮಾಗಿ ಮೆಟ್ರೋ ಗಾಡಿಗಳು ಹೋಗುತ್ತೆ. ಸೊ ನೀವು ಆರಾಮಾಗಿ ಹೋಗ್ಬೋದು, ನಡೆಯೋವಂಥ ನೆಸೆಸಿಟಿ ಇಲ್ಲ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಟೆಂಪಲ್ ಬಗ್ಗೆ ಕೇಳಿದ್ರೆ ಅಲ್ವಾ, ಟೆಂಪಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಚೇಂಜಸ್ ಮಾಡಿದ್ದಾರೆ ಟೆಂಪಲ್ಲು. ಈಗೇನೋ ಮಾಡ್ತಾ ಇದ್ದಾರೆ. ಸೊ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ನು, ವೆಸ್ಟು, ಈಗ ಎಲ್ಲ ಕಡೆ ಟೆಂಪಲ್ದು ಅವ್ರದ್ದೇ ಆದ ಶೈಲಿಯಲ್ಲಿದೆ. ಆ್ಯಂಡ್ ಊಟದ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಎಷ್ಟು ಗಂಟೆವರೆಗೂ ಊಟ ಇದೆ ಅಂತ ಕೇಳಿದ್ರಿ ಅಲ್ವಾ. ಊಟ ಹೇಳ್ಬೇಕು ಅಂದರೆ 24/7 ಇದೆ. ನೀವು ಸೆಕ್ಟರ್ಗೆ ಹೋಗಿ 14 to 22, 23, 24, 14, 15, 16, 17, 18, 19, 20, 21, 22, 24 ಈ ರೀತಿ ಎಲ್ಲ ಸೆಕ್ಟರ್ಗೂ ಹೋಗಿ ನೀವು, ಆಯಿತಾ. ಅಲ್ಲೆಲ್ಲ ಫ್ರೀ ಊಟ ಇದೆ, ನೀವು ಆರಾಮಾಗಿ ಊಟ ಮಾಡ್ಬೋದು. ಆ್ಯಂಡ್ ನಾನು ಊಟ ಕೂಡ ಮಾಡಿದ್ದೀನಿ. ಸೊ ಹೇಗಿತ್ತು ಊಟ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು. ಬಟ್ ಸೌತ್ ಇಂಡಿಯನ್ ಊಟ, ನಮ್ಮ ಕಡೆ ಊಟ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇನ್ನು ರಿಕ್ಷಾ ಬಗ್ಗೆ ಹೇಳಿದೆ ಅಲ್ವಾ. ಸೊ ಸೆಕ್ಟರ್ ಮ್ಯಾಪ್ ಬಗ್ಗೆ ಇನ್ನು ಪ್ರಯಾಗ್ರಾಜಲ್ಲಿ ರೈಲ್ವೆ ಸ್ಟೇಷನ್ ಮ್ಯಾಪ್ ಕಳಿಸಿದ್ವಿ ಅಂತ ಹೇಳಿದ್ರಿ ತುಂಬ ಜನ. ಸೊ ನೀವು ಚೌಕಿ ರೈಲ್ವೆ ಸ್ಟೇಷನಿಗೆ ಬರ್ತೀರಾ ಅಥವಾ ಪ್ರಯಾಗ್ರಾಜ್ ಜಂಕ್ಷನ್ ಬರ್ತೀರಾ ಅನ್ನೋದನ್ನು ಯಾರೂ ಕಮೆಂಟ್ ಮಾಡಿರಲಿಲ್ಲ. ಬಟ್ ರೈಲ್ವೆ ಸ್ಟೇಷನಿಂದ ಮ್ಯಾಪ್ ಇದೆಯಾ, ಮ್ಯಾಪ್ ಕಳಿಸಿ ಮೇಡಮ್ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ವಿ. ಸೊ ಯಾವುದನ್ನ ಅಂತ ಮ್ಯಾಪ್ ನಾನು ಕಳಿಸ್ಲಿ. ಸೊ ನೀವು ಒಂದು ಕರೆಕ್ಟ್ ಪ್ಲೇಸ್ ಇದ್ದರೆ ಹೇಳಿದರೆ ನಾವು ಅಲ್ಲಿಂದ ಸಂಗಮ್ಗೆ ನಿಮಗೆ ಮ್ಯಾಪ್ನ ಕಳಿಸ್ಬೋದಿತ್ತು. ಆದಷ್ಟು ಇನ್ಮೇಲೆ ಬರೋರು ಪ್ರಯಾಗರಾಜ್ ಜಂಕ್ಷನ್ಗೆ ಬನ್ನಿ, ಅಲ್ಲಿಂದ ನಿಮಗೆ ಮ್ಯಾಪ್ನ ಕಳಿಸ್ತೀನಿ. ಆ್ಯಂಡ್ ಇನ್ನೊಂದು, ಫ್ರೀಯಾಗಿ ಯಾರೆಲ್ಲ ಕೇಳಿದ್ರಿ ಅಲ್ವಾ, ಸೊ ಇರೋದಕ್ಕೆ ಜಾಗ ಇದೆಯಾ ಅಲ್ಲಿ ಏನು ಅಂತ ಹೇಳ್ಬಿಟ್ಟು, ಸಿಟಿಯಿಂದ ನಿಮಗೆ ಈಗ ಪ್ರಯಾಗ್ರಾಜ್ ಜಂಕ್ಷನಿಂದ 4 ಕಿಲೋಮೀಟರ್ಸ್ ದೂರ ಮತ್ತು ಸಂಗಮಿಂದ 10 ಕಿಲೋಮೀಟರ್ಸ್ ದೂರದಲ್ಲಿ. ಸೊ ಈಗ ಫ್ಯಾಮಿಲಿ ಯಾರೆಲ್ಲ ಬರ್ತಿದ್ದೀರಾ ಅವ್ರಿಗೆ ಒಂದು ಪ್ಲೇಸ್ ಇದೆ. ಸೊ ನೀವು ಹೋಗ್ತೀನಿ ಅಲ್ಲಿ ಸ್ಟೇ ಆಗಿ 1 ಡೇ ನೀವು 1 ನೈಟು ನೀವು ಸ್ಟೇ ಆಗಿ ಹೋಗ್ಬೋದು. ನಾನು ಬೇಕಾದರೆ ನಂಬರ್ನ ಪಿನ್ ಮಾಡಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಸೊ ನೀವು ತೊಗೊಂಡು ಕಾಲ್ ಮಾಡಿಕೊಂಡು ಬರ್ಬೋದು. ಆ್ಯಂಡ್ ಸಿಂಗಲಾಗಿ ಲೇಡೀಸ್ ಬರ್ತಿದ್ದೀರಾ ಅಂದರೆ ಅವ್ರಿಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಏನಾದರೂ ನಿಮಗೆ ಕೇಳಬೇಕು ಅಂತ ಅನಿಸಿದೆ ಕಮೆಂಟ್ ಮಾಡಿ, ನಾನು ನಿಮಗೆ ಅದನ್ನು ತಿಳಿಸ್ತೀನಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಈಗ ತೋರಿಸ್ತೀನಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಗಿದೆ ಪ್ರಯಾಗರಾಜು, ಎಷ್ಟು ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಬನ್ನಿ. ಈಗ ನಾವು ಹೋಗ್ತಾ ಇರೋದು ಅಲಹಾಬಾದ್ ಯೂನಿವರ್ಸಿಟಿ. ಸೊ ಅಷ್ಟೇನು ಟ್ರಾಫಿಕ್ ಜಾಮ್ ಇಲ್ಲ. ನೀವು ನೋಡ್ತಾ ಇದ್ದೀರಲ್ಲ, ಸಂಗಮ್ಗೆ ಹೋಗ್ತಾ ಇರೋದು. ನಾರ್ಮಲ್ ವೆಹಿಕಲ್ಸ್, VIP ವೆಹಿಕಲ್ಸ್ ಇದೆ, ಅದು ಮಾತ್ರ ಬರ್ತಾ ಇದೆ ಹೋಗ್ತಾ ಇದೆ. ಸೊ ಅಷ್ಟೇನು ಟ್ರಾಫಿಕ್ ಜಾಮ್ ಇಲ್ಲ, ಆರಾಮಾಗಿ ಬಂದು ಹೋಗ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನ 5 ಕಿಲೋಮೀಟರ್ಸ್ ಇದೆ ಸಂಗಮ್. ಅಷ್ಟೊಂದು ರಶ್ ಇಲ್ಲ. ಇಲ್ಲಿಂದ 5 ಕಿಲೋಮೀಟರ್ಸ್ ಅಲ್ಲಿ ಟ್ರಾಫಿಕ್ ಜಾಮ್ ಹೇಗಿದೆ ಅಂತ ನೀವೇ ನೋಡ್ತಿರ್ಬೋದು. ಸೊ ನ್ಯೂಸ್ ಅಲ್ಲಿ ನೋಡಿ ಅಷ್ಟೇನು ರಶ್ ಇಲ್ಲ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಯಾವ ಸಿಗ್ನಲ್ ಅಲ್ಲೂ ಕೂಡ ಅಷ್ಟೊಂದು ಏನು ಈಗ ಟ್ರಾಫಿಕ್ ಜಾಮ್ ಇಲ್ಲ. ಸೊ ಆರಾಮಾಗಿ ಹೋಗ್ಬೋದು ಬರ್ಬೋದು. ವೆಹಿಕಲ್ಸ್ ಕೂಡ ನೋಡ್ತಾ ಇರ್ಬೋದು. ಸೊ ಇವತ್ತು ಸ್ವಲ್ಪ ಕಮ್ಮಿ ಇದೆ.
ಇಲ್ಲಿಂದ ಸಂಗಮ್ ಒಂದು 3 ಕಿಲೋಮೀಟರ್ಸ್ ಇರ್ಬೋದು. ಈಗ ಲೈಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಅಷ್ಟು ಟ್ರಾಫಿಕ್ ಜಾಮ್ ಏನಿಲ್ಲ. ಇಲ್ಲಿಂದ ಎಲ್ಲ ಆಲ್ಮೋಸ್ಟ್ ಪೆಡಲ್ ಅಲ್ಲಿ ವಾಕ್ ಮಾಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರ. ಈಗ ಮೆಟ್ರೋ ಅದೆಲ್ಲ ಆರಾಮಾಗಿ ಹೋಗ್ಬೋದು. ಸೊ ಇದೇ ಮೆಟ್ರೋ ಬ್ಯಾಟ್ರಿ ಗಾಡಿ, ಆರಾಮಾಗಿ ನೀವು ನಡ್ಕೊಂಡೇ ನೋಡ್ತಿರ್ಬೋದು. ಸೊ ಎಲ್ಲೂ ಕೂಡ ಯಾರು ನಡ್ಕೊಂಡು ಹೋಗ್ತಿಲ್ಲ, ಆರಾಮಾಗಿ ನೀವು ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಸೊ ಸ್ವಲ್ಪ ಇವತ್ತು ನೋಡಿದ್ರೆ ಟ್ರಾಫಿಕ್ ಜಾಮ್ ತುಂಬಾ ಕಮ್ಮಿ ಇದೆ, ಅಷ್ಟೊಂದೇನ್ ಟ್ರಾಫಿಕ್ ಇಲ್ಲ. ಲಾಸ್ಟ್ ಟೈಮ್ ಎಲ್ಲ ಈ ರೋಡ್ ಎಲ್ಲ ಪೂರ್ತಿಯಾಗಿ ಬಂದ್ ಆಗಿತ್ತು ಈ ರೋಡ್. ಸೊ ಇವತ್ತು ಪೂರ್ತಿ ಓಪನ್ ಆಗಿದೆ, ತುಂಬಾ ಖಾಲಿ ಕೂಡ ಇದೆ ಇವತ್ತು. ಆರಾಮಾಗಿ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಸೊ ನ್ಯೂಸ್ ಅಲ್ಲಿ ನೂಕು ನುಗ್ಲು ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಒಳಗಡೆ ಸ್ವಲ್ಪ ನೂಕು ನುಗ್ಲು ಇರ್ಬೋದೇನೋ, ನಾನು ಅಲ್ಲಿ ಹೋಗಿ ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ತೋರಿಸ್ತೀನಿ. ನೀವೇ ನೋಡ್ತಾ ಇದ್ದೀರಲ್ವಾ. ಸೊ ಇದೊಂದ 3 ಕಿಲೋಮೀಟರ್ ಒಳಗಡೆ 2.5 ಕಿಲೋಮೀಟರ್ ಅಷ್ಟೇ ಇನ್ನೇನ್ ಇರೋದು. ಸೊ ಅಷ್ಟು ಟ್ರಾಫಿಕ್ ಜಾಮ್ ಆಗ್ಲಿ ವೆಹಿಕಲ್ಸ್ ಆಗ್ಲಿ ಇಲ್ಲ. ನಾರ್ಮಲ್ VIP ವೆಹಿಕಲ್ಸ್ ಏನಾದ್ರು ಹೋಗ್ತಿದ್ದಾಗ ಅಷ್ಟೇ ನಮ್ಮನ್ನ ಸ್ಟಾಪ್ ಮಾಡ್ತಾರೆ, ಇನ್ ಅದರ್ವೈಸ್ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಬೋರ್ಡ್ ಇದೆ ಇಲ್ಲೇ. ನೋಡಿ ಇಲ್ಲಿಂದ ಆಕ್ಚುಲಿ ಸಿಕ್ಕಿದ್ದಾರೆ. ಸೊ ಪಾಪ ಅಷ್ಟು ಇವ್ರಿಗೆ ಬ್ಯಾಟ್ರಿ ಗಾಡಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಸೊ ಇಲ್ಲಿಂದ ಪೆಡಲ್ ಹೋಗೋರು ನಮಗೆ ಸಿಗ್ತಾ ಇರೋದು. ಸೊ ಅದರ್ವೈಸ್ ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ನೀವು ಬ್ಯಾಟ್ರಿ ಗಾಡಿಗಳಲ್ಲಿ ಹೋಗ್ಬೋದು. ನೋಡಿ ಬ್ಯಾಟ್ರಿ ಗಾಡಿಗಳು ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆ. ಸೊ ನೀವು ಆರಾಮಾಗಿ ಹೋಗ್ಬೋದು. ನೋಡಿ ಸಂಗಮ್ ಬಂದು 3 ಕಿಲೋಮೀಟರ್ ಇದೆ ಅಂಡ್ ನೈನಿ ಬ್ರಿಡ್ಜ್ ಬಂದು 1 ಕಿಲೋಮೀಟರ್ ಇದೆ. ನೋಡ್ತಾ ಇರ್ಬೋದು, ಯಾರು ಕೂಡ ಈಗ ಪೆಡಲ್ ಅಲ್ಲಿ ವಾಕ್ ಎಲ್ಲ ಆರಾಮಾಗಿ ಹೋಗ್ತಾ ಇದಾರೆ, ಬರ್ತಾ ಇದಾರೆ. ಮೂರ್ ಕಿಲೋಮೀಟರ್ ಇಂದನೂ ಅಷ್ಟು ಪೆಡಲ್ ವಾಕ್ ಮಾಡ್ತಿಲ್ಲ. ಇಲ್ಲೊಂದ್ ಸ್ವಲ್ಪ ಜನ ನಡ್ಕೊಂಡು ಹೋಗ್ತಾ ಇದಾರೆ. ಸೊ ಟ್ರೈನ್ ಅಲ್ಲಿ ಬಂದಿರ್ತಾರಲ್ಲ, ಅವ್ರಿಗೆ ಕೆಲವೊಬ್ಬರಿಗೆ ಲೊಕೇಶನ್ ಗೊತ್ತಿರಲ್ಲ, ಸೊ ಹಾಗಾಗಿ ನಡ್ಕೊಂಡು ಹೋಗ್ತಾ ಇದಾರೆ. ಬ್ಯಾಟ್ರಿ ಗಾಡಿಗಳು ಹೋಗ್ತಾ ಇದೆ, ಆರಾಮಾಗಿ ನೀವು ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ನೋಡಿ ಆರಾಮಾಗಿ ಫ್ರೀ ಬಸ್ ಇದೆ. ಸೊ ಎಲ್ಲ ಇಲ್ಲಿ ಬಂದು ಬ್ಯಾಟ್ರಿ ಗಾಡಿ ಮತ್ತೆ ಫ್ರೀ ಬಸ್ ಇಂದ ನೋಡಿ ಇಲ್ಲಿವರೆಗೂ ಮುಂಚೆ ಬಿಡ್ತಿರ್ಲಿಲ್ಲ. ಸೊ ಈಗ ಇಲ್ಲಿವರೆಗೂ ಕೂಡ ಬಿಡ್ತಾ ಇದಾರೆ. ವೆಹಿಕಲ್ಸ್ ಎಲ್ಲ ಆರಾಮಾಗಿ ಹೋಗ್ತಾ ಇದೆ, ಏನ್ ತೊಂದ್ರೆ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗೋದು ನಮ್ಗೆ ಏನು ಸಂಗಮ ನೀವು ನೋಡ್ತಿರಲ್ಲ, ಸಾಮಾನ್ಯವಾಗಿ ಇಲ್ಲಿಂದ ಹೋಗ್ಬೋದು. ಇಲ್ಲಿಂದ ಆಕ್ಚುಲಿ ಯಾವ್ದೇ ವೆಹಿಕಲ್ಸ್ ನ ಒಳಗಡೆ ಬಿಡ್ತಾ ಇರ್ಲಿಲ್ಲ. ಈಗ ಆರಾಮಾಗಿ 2 ವೀಲರ್ ಎಲ್ಲ ಒಳಗಡೆ ಹೋಗ್ಬೋದು, ನೋಡ್ತಿರ್ಬೋದು. ಸೊ 2 ವೀಲರ್ ಎಲ್ಲ ಒಳಗಡೆ ಹೋಗ್ತಿದೆ. ಮುಂಚೆನೇ ಇಲ್ಲಿಂದ 4 to 5 ಕಿಲೋಮೀಟರ್ಸ್ ಹಿಂದೆನೇ ಗಾಡಿಗಳನ್ನ ಬಂದ್ ಮಾಡಿ ಯಾವುದೇ ರೋಡಿಂದ ಯಾವುದೇ ವೆಹಿಕಲ್ಸ್ನ ಬಿಡ್ತಾ ಇರಲಿಲ್ಲ. ಎಲ್ಲರೂ ನಡ್ಕೊಂಡೇ ಹೋಗಬೇಕಾಗಿತ್ತು. ತುಂಬ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಸೊ ಹಿಂದೆ 5 ಕಿಲೋಮೀಟರ್ಸಿಂದನೂ ನಡ್ಕೊಂಡು ಬಂದಿರೋರು ತುಂಬ ಜನ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿಂದ ಸಂಗಮ್ ನೀವೇನು ಒಳಗಡೆ ಹೋಗಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು 2 ವೀಲರಲ್ಲಿ ಬಂದರೆ ಆರಾಮಾಗಿ ಹೋಗ್ಬೋದು. 4 ವೀಲರ್ ವೆಹಿಕಲ್ಸ್ ಏನು ಔಟ್ ಆಫ್ ಸಿಟಿಯಿಂದ ಬರ್ತೀರಾ, ಸೊ ನಿಮಗೆ ಯಾರಿಗೂ ಇಲ್ಲಿ ಅಲೋ ಇಲ್ಲ. ನೀವು ಸಿಟಿ ಹೊರಗಡೆನೇ ಪಾರ್ಕಿಂಗ್ ಮಾಡಿ ಬರ್ಬೋದು. ಅಂದರೆ ನಿಮಗೆ ಇಲ್ಲಿ ನಡೆಯೋಕ್ಕಾಗಲ್ಲ ಅಂದರೆ ಬ್ಯಾಟ್ರಿ ಗಾಡಿಗಳಿದೆ. ಸೊ ನೀವು ಆರಾಮಾಗಿ ಒಳಗಡೆ ಹೋಗ್ಬೋದು. ನಾನೀಗ ತೋರಿಸ್ತೀನಿ. ನೋಡಿ ವೆಹಿಕಲ್ಸ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ರು. ಆಕ್ಚುಲಿ ಇಲ್ಲಿಂದ ಯಾವುದೇ ವೆಹಿಕಲ್ಸ್ ಒಳಗಡೆ ಹೋಗಾಗಿರ್ಲಿಲ್ಲ. ಈಗ ಆರಾಮಾಗಿ ನೀವು ಹೋಗ್ಬೋದು. ಸೊ ಒಬ್ಬೊಬ್ರು ನಿಧಾನವಾಗಿ ಬಿಡ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳಿ. ಸೊ 4 ವೀಲರ್ 2 ವೀಲರ್ ಎಲ್ಲ ಆರಾಮಾಗಿ ನೀವು ಲೈನ್ ಪ್ರಕಾರ ಹೋಗ್ಬೇಕು. ಔಟ್ ಆಫ್ ಸ್ಟೇಟಿಂದ ಯಾರೆಲ್ಲ ಬರ್ತಾ ಇದ್ದೀರಾ, ನೀವು ಹೊರಗಡೆನೇ ನಿಮಗೆ ವ್ಯವಸ್ಥೆ ಇದೆ. ಸೊ ನೀವು ಅಲ್ಲೇ ಪಾರ್ಕಿಂಗ್ ಮಾಡಿ ನೀವು ಆರಾಮಾಗಿ ನೀವು ಗಾಡಿಗಳಿರ್ಬೋದು ಅಥವಾ ಬಸ್ಗಳಿದೆ ಗೌರ್ಮೆಂಟಿಂದ, ಆ ಬಸ್ಗಳಿಗೆ ಬರ್ಬೋದು. ಕೆಲವೊಂದು ಬಸ್ ನಿಮಗೆ ಸಂಗಮ್ಗೆ ಫ್ರೀಯಾಗಿ ಬರ್ತಾ ಇದೆ. ಸೊ ನೀವು ಅಲ್ಲಿ ನೋಡಿಕೊಂಡು ನೀವು ಆರಾಮಾಗಿ ಬೇಕಾದರೆ ಅಲ್ಲಿಂದ ಕೂಡ ನೀವು ಬರ್ಬೋದು. ಇಲ್ಲಾಂದರೆ ನೀವು ಪೇ ಮಾಡಿ ಬ್ಯಾಟ್ರಿ ಗಾಡಿನಲ್ಲಿ ಬರ್ಬೋದು. ಬ್ಯಾಟ್ರಿ ಗಾಡಿನಲ್ಲಿ ಜಾಸ್ತಿ ಹೇಳ್ತಾರೆ, ಕಮ್ಮಿ ಮಾಡ್ಕೊಂಡು ಮಾತಾಡ್ಕೊಂಡು ಬನ್ನಿ. ಆ್ಯಂಡ್ ರೈಲ್ವೆ ಸ್ಟೇಷನಿಂದ ಕೂಡ ಇವಾಗ ನಿಮಗೆ ತುಂಬ ಫೆಸಿಲಿಟೀಸ್ ಮಾಡಿದರೆ. ಫ್ರೀಯಾಗಿ ಬಸ್ ಇರ್ಬೋದು ಅಥವಾ ಮೆಟ್ರೋ ಗಾಡಿಗೆ ನೀವು ಪೇ ಮಾಡಬೇಕಾಗುತ್ತೆ. ಫ್ರೀಯಾಗಿ ಬಸ್ಸಿಗೆ ಬಂದರೆ ನಿಮಗೆ ಬೆಸ್ಟು, ಯಾಕಂದರೆ ಒಳಗಡೆ ನಿಮಗೆ ಆರಾಮಾಗಿ ಕರ್ಕೊಂಡು ಬಂದುಬಿಟ್ಟು ಹೋಗ್ತಾರೆ. ಹಾಗೆ ಇಲ್ಲಿ ಒಳಗಡೆ ನೀವು ನೋಡ್ತಾ ಇರ್ಬೋದು ವೆಹಿಕಲ್ಸ್ ತುಂಬ ಓಡಾಡ್ತಾ ಇದೆ. ಆ್ಯಂಡ್ 2 ವೀಲರ್ಸ್ ಕೂಡ ಆರಾಮಾಗಿ ಇಲ್ಲಿ ಹೋಗ್ಬೋದು. ನೋಡಿ ಇದೇ ಸೈಕಲ್ ಚಾಲಿತ ವಾಹನ. ಇದರಲ್ಲಿ ನೀವು ಆರಾಮಾಗಿ ಕೂರಿಸ್ಕೊಂಡು ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಡೆಯೋಕ್ಕಾಗಲ್ಲ ಅಂತ ಅಂದವ್ರಿಗೆ ನೋಡಿ ಈ ಥರ ಇದೆ. ನಾನು ತೋರಿಸ್ತೀನಿ ನಿಮಗೆ.
ನಿಮಗೆ ನದಿ ನಿಯರ್ವರೆಗೂ ಕೂಡ ಇವರು ಕರ್ಕೊಂಡೋಗಿ ಬಿಡ್ತಾರೆ. ನಿಮಗೆ ಅಲ್ಲಿ ಬಿಡಬೇಕು ಅಂದರೆ ನೀವು ಅದಕ್ಕೆ ಎಷ್ಟು ಅಂತ ಪೇ ಮಾಡಬೇಕಾಗುತ್ತೆ. ಸೊ ಈ ಆರಾಮಾಗಿ ಸೈಕಲಲ್ಲಿ ನೀವು ಹಿಂದೆ ಕೂತ್ಕೋಬೋದು, ಅವ್ರು ಮುಂದೆ ನಿಮ್ಮನ್ನು ತುಳ್ಕೊಂಡು ಕರ್ಕೊಂಡು ಹೋಗ್ತಾರೆ. ಅಟ್ ಎ ಟೈಮ್ 4 ಜನ 5 ಜನ ಈ ರೀತಿ ಹೋಗ್ಬೋದು. ಇಲ್ಲಾಂದರೆ ಗಾಡಿಗಳು ಸಿಗುತ್ತೆ ನಿಮಗೆ, ಬ್ಯಾಟ್ರಿ ಗಾಡಿಗಳು, ನೀವು ಅದರಲ್ಲೂ ಕೂಡ ಹೋಗ್ಬೋದು. ನೋಡ್ತಾ ಇರ್ಬೋದು ಜನಗಳು ಇಲ್ಲಿಂದ ನಡ್ಕೊಂಡು ಹೋಗೋರು ನಡ್ಕೊಂಡು ಹೋಗ್ತಿದ್ದಾರೆ, ವೆಹಿಕಲ್ಸಲ್ಲಿ ಹೋಗೋರು ವೆಹಿಕಲ್ಸಲ್ಲಿ ಹೋಗ್ತಿದ್ದಾರೆ. ಸೊ ನಿಮ್ಮ ಅನುಕೂಲ ತಕ್ಕಂತೆ ನೀವು ಹೋಗ್ಬೋದು ಬರ್ಬೋದು. ಇದೊಂದು ಫ್ರೀಯಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಮೀಡಿಯಾದಲ್ಲಿ ನೋಡ್ದಂಗೆ ನೀವು ತುಂಬ ನೂಕು ನುಗ್ಲು ಇದೆ, ಹೋಗೋಕ್ಕಾಗಲ್ಲ ಅಂತ ಅನ್ಕೋಬೇಡಿ. ತುಂಬ ಜನ ಟಿಕೆಟ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ. ಸೊ ಆರಾಮಾಗಿ ನೀವು ಬಂದು ಹೋಗ್ಬೋದು. ಸೊ ಇಲ್ಲಿಂದ ನಿಮಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ನೋಡಿ, ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ ಎಂಟ್ರಿನಲ್ಲಿ. ಇಲ್ಲಿವರೆಗೂ ಒಂದು ಗಾಡಿ ಇದ್ಮೇಲೆ ಇಲ್ಲಿಂದ ಮುಂದಕ್ಕೆ ನಿಮಗೆ ಇನ್ನೊಂದು ಗಾಡಿ ಸಿಗುತ್ತೆ, ನೀವು ಇದರಿಂದ ಒಳಗಡೆ ಹೋಗ್ಬೋದು. ಎಷ್ಟು ದೂರ ನಡಿಬೇಕು ಅಂತ ಕೇಳ್ತಿದ್ರಲ್ಲ, ಸೊ ಇಲ್ಲಿವರೆಗೂ ಕೂಡ ನೀವು ನಡೆಯೋದೇ ಇಲ್ಲ, ಯಾಕಂದ್ರೆ ಬ್ಯಾಟ್ರಿ ಗಾಡಿಗಳು ಒಳಗಡೆ ಹೋಗ್ತಾ ಇದೆ ಬರ್ತಾ ಇದೆ. ಸಿವಿಲ್ ವೆಹಿಕಲ್ಸ್ ಕೂಡ ಅಲೋ ಇದೆ ಒಳಗಡೆ. 2.5 ಕಿಲೋಮೀಟರ್ ವರ್ಗುನು ನಿಮ್ಗೆ ಸಂಗಮ ಏನಿದೆ 2.5 ಕಿಲೋಮೀಟರ್ ಇದೆ ಒಳಗಡೆ, ಅಂದ್ರೆ ನದಿ ಹತ್ರಕ್ಕೆ. ಸೊ ಇಲ್ಲಿವರೆಗೂ ಕೂಡ ನಿಮ್ಗೆ ಬ್ಯಾಟ್ರಿ ಗಾಡಿಗಳು ಅವೈಲೇಬಲ್ ಇದೆ, ಮುಂದಕ್ಕೂ ಇರ್ಬೋದು. ತೋರಿಸ್ತೀನಿ. ತುಂಬಾ ಜನ ನಡ್ಕೊಂಡು ಹೋಗ್ತಾ ಇದಾರೆ, ಇವಾಗ ಬರೋರು ಬರ್ತಾ ಇದಾರೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ನಾನು ಪೂರ್ತಿ ಕವರೇಜ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರೋದು ಅಷ್ಟೇ, ಇನ್ನು ರಶ್ ಇಲ್ಲ ಇವತ್ತು. ನಾರ್ಮಲ್ ಡೇಸ್ ನಾವು ಬಂದಾಗ ತುಂಬಾ ರಶ್ ಇತ್ತು, ಬಟ್ ಇವತ್ತು ರಶ್ ಇಲ್ಲ, ನೀವ್ ಆರಾಮಾಗಿ ಬರ್ಬೋದು. ಇವತ್ತು ಬಂದಿರೋರು ತುಂಬಾ ಲಕ್ಕಿ ಅಂತ ಹೇಳ್ಬೋದು, ರಶ್ ಇಲ್ಲ ಇವತ್ತು ಆಕ್ಚುಲಿ ಈ ರೀತಿ ನೋಡ್ತಾ ಇರೋದು ವೆಹಿಕಲ್ನ ನಾವು ಇಲ್ಲಿ ಅವಾಯ್ಡ್ ಮಾಡಿರೋದಕ್ಕೆ. ಸೊ ಈ ರೀತಿ ಫ್ರೀಯಾಗಿ ಓಡಾಡ್ತಾ ಇರ್ಬೋದು. ಒಂದು ಲಿಮಿಟೆಡ್ ವೆಹಿಕಲ್ಸ್ ಮಾಡಿರೋದ್ರಿಂದ ಈ ರೀತಿ ನೋಡಿ, ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗೋದಾಗಲಿ ಅಥವಾ ನುಗ್ಲು ಇಲ್ಲಿ ಸ್ವಲ್ಪ ರಶ್ ಕಾಣಿಸ್ತಾ ಇದೆ, ಮಾಡಿದ್ದಾರೆ. ಇವಾಗ ಇಲ್ಲಿ ಸ್ವಲ್ಪ ರಶ್ ಇದೆ ಅಂತ ಅನಿಸ್ತಾ ಇದೆ. ಇಲ್ಲಿಂದ 1 ಕಿಲೋಮೀಟರ್ ಅಂದ್ರೆ ಸರೌಂಡಿಂಗ್ 1 ಕಿಲೋಮೀಟರ್ ಒಳಗಡೆ ನಿಮಗೆ ರಶ್ ಇದೆ. ಒಳಗಡೆ 2 ವೀಲರ್ ಆರಾಮಾಗಿ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ನಡೆಯೋಕ್ ಆಗಲ್ಲ ಅಂತ ಅನ್ನೋರ್ಗೂ ಕೂಡ ಅನುಕೂಲ ಮಾಡಿದ್ದಾರೆ ಇವಾಗ. ಸೈಕಲ್ ಏನ್ ಚಾಲಿತ ವಾಹನ ಅಂತೀವಲ್ಲ, ರೀತಿ ನಿಮ್ಮನ್ನ ಕರ್ಕೊಂಡ್ ಬರ್ತಾರೆ. ಸೊ ನಡೆಯಕ್ ಆಗಲ್ಲ, ಹ್ಯಾಂಡಿಕ್ಯಾಪ್ಟ್ ಇದ್ದೀರಾ ಅಂತ ಅಂದ್ರೂ ಏನ್ ತೊಂದ್ರೆ ಇಲ್ಲ. ಇವಾಗ ಅರೇಂಜ್ ಅದಕ್ಕೂ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಆ ರೀತಿ ವ್ಯವಸ್ಥೆ ಇರ್ಲಿಲ್ಲ ಇಲ್ಲಿ. ಈಗ ನೋಡ್ತಾ ಇದ್ದೀನಿ ಇವಾಗಿದೆ, ತೊಂದ್ರೆ ಇಲ್ಲ, ಆರಾಮಾಗಿ ನೀವು ಬಂದು ಹೋಗ್ಬೋದು. ಪಾಪ ತುಂಬಾ ಜನ ಕಮೆಂಟ್ ಅಲ್ಲಿ ಮಾಡಿದ್ರೆ, ಮೇಡಮ್ ಹೇಗ್ ಬರೋದು, ನಮ್ಗೆ ನಡೆಯೋದಕ್ಕೆ ಏನಾದ್ರು ಬೇರೆ ವ್ಯವಸ್ಥೆ ಇದೆಯಾ ತುಂಬಾ ದೂರದಿಂದ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಾನು ಇಲ್ಲಿ ಪೂರ್ತಿ ಲೈವ್ ವಿಡಿಯೋ ಕೂಡ ಮಾಡಿದ್ದೀನಿ, ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಲೈವ್ ವಿಡಿಯೋದಲ್ಲಿ ನಾನು ಎಲ್ಲ ಒಂದು ಸೆಕ್ಟರ್ನ ನೋಡಿದ್ದೀನಿ ಇವತ್ತು. ಆ್ಯಕ್ಚುಲಿ ಎಲ್ಲ ಸೆಕ್ಟರು ಹೇಗಿದೆ ಆ್ಯಂಡ್ ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ತಿಳ್ಕೊಂಡು ನಾನು ನಿಮಗೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ತುಂಬಾ ಹೆಲ್ಪ್ಫುಲ್ ಆಗಲಿ ಅಂತ, ಯಾಕಂದರೆ ತುಂಬ ಜನ ಸಾಕಷ್ಟು ಕಮೆಂಟ್ ಮಾಡ್ತಾಯಿದ್ರಿ. ಸೊ ನಿಮ್ಗೆಲ್ರಿಗೂ ಈ ಒಂದು ಏನು ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ವಾಟರ್, ಸೊ ಎಲ್ಲ ಇಲ್ಲೇ ನದಿ ದಡದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ. ಚಳಿನೂ ಇಲ್ಲ ಇವಾಗ ಏನಷ್ಟು ನೋಡಿ, ಎಲ್ಲರೂ ಜಾಸ್ತಿ ಇಲ್ಲೇ ಸ್ನಾನ ಮಾಡ್ತಾ ಇದ್ದಿದ್ದು, ಬಟ್ ಜನನೇ ಇಲ್ಲ, ತುಂಬಾ ಖಾಲಿ ಇದೆ. ಹಾಗೆ ಇಲ್ಲಿ ನದಿ ದಡದಲ್ಲಿ ಸ್ನಾನ ಮಾಡಿಕೊಂಡು ಸೊ ಹಾಗೆ ವಾಪಸ್ ತುಂಬ ಜನ ಹೋಗ್ತಾ ಇದ್ದೀರಾ. ಯಾಕಂದರೆ ಇವಾಗ ನಿಮಗೆ ನಡೆಯೋ ಅಂಥ ನೆಸೆಸಿಟಿ ಏನು ಅಷ್ಟು ಇಲ್ಲ. ಸೊ ನೀವು ಹಾಗಾಗಿ ಸೆಕ್ಟರ್ ಒಳಗಡೆ ಈ ರೀತಿ ಬಂದು ನೀವು ನೋಡ್ಕೊಂಡು ಹೋಗ್ಬೋದು. ಸೊ ನಾನು ಇಲ್ಲಿ ನಂಬರ್ 2 ಸೆಕ್ಟರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಎಲ್ಲ ಒಂದು ಸೆಕ್ಟರ್ನೂ ನೋಡಬೇಕಲ್ಲ. ಹಾಗೆ ಏನು ಬೆಂಕಿ ಇದಾಗಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಫಾಗ್ ತುಂಬಿಕೊಂಡಂಗಿದೆ ಅಷ್ಟೇ. ಸೊ ಅಲ್ಲಿ ಏನು ಜಾಸ್ತಿ ಏನು ಆ ಥರ ಏನಾಗಿಲ್ಲ. ಇದರಲ್ಲಿ ಟಿ ವಿನಲ್ಲಿ ನೋಡಿರ್ತೀರ, ಸೊ ಬೆಂಕಿ ಬಿದ್ದಿದೆ ಹಾಗೆ ಹೀಗೆ. ಸೊ ಅದು ಒಂದು ದೊಡ್ಡ ಇಶ್ಯೂ ಆಗಿತ್ತು. ಆ ಥರ ಏನು ಅಷ್ಟೊಂದು ಏನು ಎಮರ್ಜೆನ್ಸಿ ಇಲ್ಲ. ಸೊ ನಾರ್ಮಲ್ ಒಂದು ಆಗಿದೆ ಅಂತ ಹೇಳ್ಬೋದು. ಸೊ ಫೈರ್ ಇಂಜಿನ್ ಎಲ್ಲ ಅಲ್ಲೇ ಸಡನ್ನಾಗಿ ಬರೋದ್ರಿಂದ ಸೊ ಆ ಥರ ಏನು ಸ್ಪ್ರೆಡ್ ಆಗಿಲ್ಲ ಬೆಂಕಿ. ನಾರ್ಮಲ್ ಒಂದು ಫಾಗ್ ಇದಾಗಿದೆ. ಆ್ಯಂಡ್ ಅಲ್ಲಿ ಹೋಮ ಸುಡ್ತಾ ಇದ್ದಾರೆ. ಸೊ ನಾಗಗಳು ಸಾಧುಗಳು ಎಲ್ಲ ಕೂಡ ಹೋಮ ಸುಡ್ತಾ ಇರೋದ್ರಿಂದ ಸೊ ಅಲ್ಲಿ ಕೂಡ ಫಾಗ್ ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಅದರ್ವೈಸ್ ತುಂಬಾ ಚೆನ್ನಾಗಿದೆ, ನೀವು ಬಂದು ಹೋಗ್ಬೋದು.
ಸಂಗಮ್ ಬರೋರು ಆರಾಮಾಗಿ ಬರ್ಬೋದು, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಜನ ಕಮ್ಮಿ ಆಗಿದೆ ಇವತ್ತು. ನೋಡಿ ಕ್ರೌಡ್ ಜಾಸ್ತಿ ಇಲ್ಲ ಅಷ್ಟೊಂದು, ಬೆಟರ್. ಆ್ಯಂಡ್ ಇಲ್ಲಿ ಯಾರೇ ಮಿಸ್ ಆದರೂ ಅಥವಾ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿ ಯಾರಾದರೂ ಮಿಸ್ ಆಗಿದ್ರೆ ಅಥವಾ ನಿಮ್ಮ ಮಗು ಮಿಸ್ ಆಗಿದೆ ಅಥವಾ ನಿಮಗೆ ಏನಾದರೂ ಇಲ್ಲಿ ನೀವು ಮಿಸ್ ಆಗಿದ್ದೀರಾ ಅಂತ ಅಂದಾಗ ಸೊ ಪ್ರತಿ 100 ಕಿಲೋಮೀಟ್ರ್ 200 ಕಿಲೋಮೀಟರ್ಗೆ ಒಂದು ಹೆಲ್ಪಿಂಗ್ ಸೆಂಟರ್ ಇದೆ ಅಥವಾ ಪೊಲೀಸ್ ಇದ್ದಾರೆ ಇಲ್ಲಿ. ಸೊ ನೀವು ಅವ್ರನ್ನ ಕೇಳಿಕೊಂಡು ಹೆಲ್ಪಿಂಗ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾರಾದರೂ ಕಳೆದೋಗಿದ್ರೆ ಅಥವಾ ನೀವೇ ಕಳೆದೋಗಿದ್ರೆ ನೀವು ಇಲ್ಲಿ ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮುಂಚೆ ಎಲ್ಲ ಒಂದು ಸಲ ಕುಂಭಮೇಳದಲ್ಲಿ ಕಳೆದೋದ್ರೆ ಸೊ ಅವರು ಸಿಗ್ತಾ ಇದ್ದಿದ್ದೆ ಮತ್ತು ನೆಕ್ಸ್ಟ್ ಕುಂಭಮೇಳದಲ್ಲಿ ಅವರು ಸಿಗ್ತಾ ಇದ್ರಂತೆ. ಹಾಗಂತ ತುಂಬ ಜನ ಹೇಳ್ತಾರೆ ಇಲ್ಲಿ ಆ್ಯಕ್ಚುಲಿ, ಯಾಕಂದರೆ ನಾನು ನೋಡಿರೋದು ಒಬ್ಬರನ್ನೇ. ಸೊ ಅವ್ರು ಕಳೆದೋಗಿದ್ರಂತೆ ಲಾಸ್ಟ್ ಕುಂಭಮೇಳದಲ್ಲಿ, ಆ್ಯಂಡ್ ಈ ಕುಂಭಮೇಳದಲ್ಲಿ ಅವರು ಸಿಕ್ಕಿದ್ರಂತೆ. ಇದನ್ನು ಆ್ಯಕ್ಚುಲಿ ನಿಮಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ಈಗ ಒಂದು ಸಲ ಕಳೆದೋದ್ರೆ ಮತ್ತು ಇನ್ನು ನೆಕ್ಸ್ಟ್ ಕುಂಭಮೇಳವರೆಗೂ ಯಾರು ಕಾಯ್ತಾರೆ ಅಲ್ವಾ. ಸೊ ಹೆಲ್ಪಿಂಗ್ ಸೆಂಟರ್ ಇದೆ, ತುಂಬ ಯೂಸ್ ಮಾಡ್ಕೊಳ್ಳಿ. ನಿಮಗೇನು ಗೊತ್ತಾಗ್ತಾ ಇಲ್ಲ ಅಂತ ಅಂದಾಗ ಅಲ್ಲಿ ನೀವು ಎಲ್ಲ ಹೆಲ್ಪಿಂಗ್ ಸೆಂಟರ್ ನಿಮಗೋಸ್ಕರನೇ ಮಾಡಿರೋದು. ಪ್ರತಿ 100 ಕಿಲೋಮೀಟರ್ಗೊಮ್ಮೆ ಹೆಲ್ಪಿಂಗ್ ಸೆಂಟರ್, ವಾಶ್ರೂಮ್ ಮತ್ತು ಕುಡಿಯೋ ನೀರು. ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀವು ಆರಾಮಾಗಿ ನೀವು ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಮೀಡಿಯಾ ನೋಡಿ ತುಂಬ ಟಿಕೆಟ್ನ ಕ್ಯಾನ್ಸಲ್ ಮಾಡಿದ್ದೀರಾ ಅಲ್ವಾ, ಸೊ ಆ ರೀತಿ ಮಾಡ್ಕೋಬೇಡಿ. ಆರಾಮಾಗಿ ಬಂದು ಕುಂಭಮೇಳ ನೋಡ್ಕೊಂಡು ಹೋಗಿ. ಜೀವನದಲ್ಲಿ ಒಂದೇ ಸರಿ ಇದು ಕುಂಭಮೇಳ, 144 ವರ್ಷ ಆದಮೇಲೆ ಬಂದಿರೋದು. ನೀವು ಆರಾಮಾಗಿ ಬಂದು ಹೋಗ್ಬೋದು. ಸೊ ತುಂಬ ಜನ ಈಗ ಮೀಡಿಯಾದಲ್ಲಿ ಎಲ್ಲ ನೋಡಿ ರಶ್ ಇದೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಖಾಲಿ ಇದೆ, ಆ್ಯಂಡ್ ಆರಾಮಾಗಿ ಬಂದು ಹೋಗ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ನಿಮ್ಮ ಅನಿಸಿಕೆ ಅದು ನಿಮಗೆ ಬಿಟ್ಟಿದ್ದು. ಹಾಗೆ ನಾನು ಇಲ್ಲಿ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಸೊ ಸ್ಟೇ ಆಗೋದಕ್ಕೆ ಎಲ್ಲಿ ಪ್ಲೇಸ್ ಇದೆ, ಯಾವ ಸೆಕ್ಟರ್ ಇದೆ, ಆ್ಯಂಡ್ ಊಟ ಯಾವ ಸೆಕ್ಟರಲ್ಲಿ ಕೊಡ್ತಾ ಇದ್ದಾರೆ, ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ ಕೂಡ ನಾನು ನನ್ನ ಬ್ಲಾಗಲ್ಲಿ ಹಾಕ್ತೀನಿ. ಸೊ ನೀವೆಲ್ಲ ಯಾರೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸೊ ಎಲ್ಲರೂ ಕೂಡ ವಿಡಿಯೋನ ನೋಡಿ ಎಂಡ್ವರೆಗೂ ಅಂತ ಹೇಳ್ತಾ ಇದ್ದೀನಿ ಎಲ್ರಿಗೂ. ಯಾಕಂದರೆ ನೀವು ಯಾರೆಲ್ಲ ಬರ್ತಿದ್ದೀರಾ ಸೊ ಅವರೆಲ್ಲ ಈಗ ವಿಡಿಯೋನ ನೋಡಿ ಬಂದರೆ ನಿಮಗೂ ಒಂದು ಐಡಿಯಾ ಇರುತ್ತೆ. ಸೊ ಹೇಗೆ ಹೋಗ್ಬೋದು, ಅಲ್ಲಿ ಎಲ್ಲಿ ಸ್ಟೇ ಆಗ್ಬೋದು, ಎಲ್ಲಿ ಉಳ್ಕೋಬೋದು ಅಂತ ಹೇಳಿ. ಹಾಗೆ ನೋಡಿ 2 ವೀಲರು ಇಲ್ಲಿ ಆ್ಯಕ್ಚುಲಿ 2 ವೀಲರು, ಬ್ಯಾಟ್ರಿ ಗಾಡಿ, ಆಟೋಸು ಪ್ರತಿಯೊಂದು ಕೂಡ ಇಲ್ಲಿ ಒಳಗಡೆ ಓಡಾಡ್ತಾ ಇದೆ. ಇದು ಸೆಕ್ಟರ್ ಒಳಗಡೆ ಆ್ಯಕ್ಚುಲಿ. ಮುಂಚೆ ಎಲ್ಲ ಸೆಕ್ಟರ್ ಒಳಗಡೆ ತುಂಬ ರಶ್ ಇರ್ತಿತ್ತು. ಈ ರೋಡಲ್ಲಿ ಏನು ಬರೋದಕ್ಕೆ ಆಗ್ತಿರ್ಲಿಲ್ಲ ನಾವು. ಸೊ ಅಲ್ಲಿ ಒಬ್ಬರು ಮೂವ್ ಆದರೆ ಇಲ್ಲಿ ನಾವು ಒಂದು ಹೆಜ್ಜೆ ಮುಂದೆ ಇಡಬೇಕಿತ್ತು. ಸೊ ಈಗಿತ್ತು ಫಸ್ಟ್ ಸಿಚುವೇಶನ್ನು ಆ್ಯಕ್ಚುಲಿ. ಸೊ ಈಗ ಆಗಿಲ್ಲ, ವೆಹಿಕಲ್ಸ್ ಎಲ್ಲ ಅವಾಯ್ಡ್ ಮಾಡಿರೋದ್ರಿಂದ ನೀವು ಆರಾಮಾಗಿ ಬಂದು ಹೋಗ್ಬೋದು. ಸೊ ಟ್ರಾಫಿಕ್ ಜಾಮ್ ಆಯಿತು ಅಂತ ಅಂದರೆ ಒಂದು 10 to 15 ಮಿನಿಟ್ಸ್ ಆಗ್ಬೋದು ಅಷ್ಟೇ ಇಲ್ಲಿ, ಹೈಯೆಸ್ಟು ಅಂದರೆ. ನನ್ನ ಪ್ರಕಾರ ಅಷ್ಟು ಆಗಲ್ಲ, ಒಂದು 5 ಮಿನಿಟ್ಸ್ ಆಗುತ್ತೆ ಅಂತ ಅಂದ್ಕೊತೀನಿ. ಯಾಕೆಂದರೆ ನೋಡ್ತಾ ಇರ್ಬೋದು ಸೊ ಅಷ್ಟೇನು ಟ್ರಾಫಿಕ್ ಜಾಮ್ ಇಲ್ಲ. ಆ್ಯಂಡ್ ಫ್ರೀ ಊಟ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಒಂದು ಕಮಿಟಿ ಮತ್ತು ಏನು ಟ್ರಸ್ಟ್ಗಳಿದೆ ಎಲ್ಲ ಕಡೆಯಿಂದ ನಿಮಗೆ 6 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ ನಿಮಗೆ 12 ಗಂಟೆವರೆಗೂ ಊಟ ಕೊಡ್ತಾ ಇದ್ದಾರೆ. ಸೊ ನಾನು ಆ್ಯಕ್ಚುಲಿ 12 ಗಂಟೆವರೆಗೂ ನೋಡಿದ್ದೀನಿ. ಎಲ್ಲ ಒಂದು ಸೆಕ್ಟರಲ್ಲೂ ಫ್ರೀಯಾಗಿ ನಿಮಗೆ ಊಟ ಸಿಗ್ತಾ ಇದೆ. ನಾನು ಆಗಲೇ ಹೇಳ್ದಂಗೆ ಸೆಕ್ಟರ್ 14 to 24ವರೆಗೂ ನೀವು ಎಲ್ಲ ಸೆಕ್ಟರ್ ಒಳಗೂ ನೀವು ಆರಾಮಾಗಿ ಊಟ ಮಾಡ್ಬೋದು. ಕಾಫಿ, ಟೀ, ಸ್ನ್ಯಾಕ್ಸ್ ಕೂಡ ಕೆಲವೊಂದು ಸೆಕ್ಟರಲ್ಲಿ ಇಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಊಟ ಮಾಡಿಕೊಂಡು ಈ ಸೆಕ್ಟರ್ನೆಲ್ಲ ಸುತ್ಕೊಂಡು ಹೋಗ್ಬೋದು. ಸೊ ಎಲ್ಲ ನದಿಯಿಂದ ಸ್ನಾನ ಮಾಡ್ಕೊಂಡು ಹಾಗೆ ಹೋಗ್ತಿರಲ್ವ, ಏನು ವಾಕಬಲ್ ಇಲ್ಲ, ಆರಾಮಾಗಿ ನೀವು ಸೆಕ್ಟರ್ನ ಸುತ್ಕೊಂಡು ಹೋಗ್ಬೋದು. ಅಲ್ಲೇನು ನಡೀತೀರ ಸೊ ಇಲ್ಲಿ ಸೆಕ್ಟರ್ನಲ್ಲಿ ಸುತ್ತಿ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಸ್ನಾನ ಮಾಡ್ಕೊಂಡು ಕೆಲವರು ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಸೆಕ್ಟರ್ ಸುತ್ತೋರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ ಜನ. ಸೊ ಮುಂಚೆ ತುಂಬಾ ರಶ್ ಇರ್ತಿತ್ತು ಈ ಒಂದು ಸೆಕ್ಟರ್ಗಳಲ್ಲಿ, ಟ್ರಾಫಿಕ್ ಜಾಮ್ ಇರ್ತಿತ್ತು. ನಾನು ಫಸ್ಟ್ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಸೆಕ್ಟರ್ಗಳಲ್ಲಿ ಹೇಗೆ ಟ್ರಾಫಿಕ್ ಜಾಮ್ ಇರ್ತಿತ್ತು ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ನೋಡಿದ್ದು ರಾಮನ ಭಕ್ತರು ಆ್ಯಕ್ಚುಲಿ. ಸೊ ಎಲ್ಲರಿಗೂ ಜನ ಮಿಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ದಾರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಒಂದೊಂದು ದೊಡ್ಡ ಗ್ರೂಪ್ ಬಂದಾಗ ಅವರು ಎಲ್ಲೂ ಹೋಗ್ಬಾರ್ದು ಅಂಡ್ ಮಿಸ್ ಆಗಬಾರ್ದು ಈ ದಾರ ಬಿಟ್ಟು ಅಂತ ಹೇಳ್ಬಿಟ್ಟು ಈ ರೀತಿ ಕರ್ಕೊಂಡು ಹೋಗ್ತಾರೆ. ಸೊ ಅದು ಒಂದು ಬೆಸ್ಟ್ ಐಡಿಯಾ. ಈಗ ಟ್ರಸ್ಟ್ ಕಡೆಯಿಂದ ನೀವು ಬರ್ತಾ ಇದ್ದೀರಾ ಅಂತ ಅಂದಾಗ ಸೊ ನೀವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಬರ್ಬೋದು. ಯಾಕಂದರೆ ತುಂಬ ಒಂದು ಟ್ರಸ್ಟ್ಗಳು ನಿಮ್ಮನ್ನು ಆರಾಮಾಗಿ ಕರ್ಕೊಂಡು ಬಂದು ನಿಮಗೆ ತೋರಿಸಿ ಕರ್ಕೊಂಡು ಹೋಗ್ತಾರೆ. ಸೊ ಇದು ಒಂದು ಅವೈಲಬಿಲಿಟಿ ಇದೆ. ನೀವು ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಹಾಗೆ ನೀವು ನಮ್ಮ ಕರ್ನಾಟಕದ ಸ್ವಾಮೀಜಿನ ಮೀಟ್ ಮಾಡಬೇಕು, ನಾಗಸಾಧುನ ಮೀಟ್ ಮಾಡಬೇಕು ಅಂದರೆ ಸೊ ಈ ಒಂದು ಕರ್ನಾಟಕ ಬೋರ್ಡಲ್ಲಿ ಏನು ಹಾಕಿದ್ದಾರೆ ನೋಡಿ ಬ್ಯಾನರ್. ಸೊ ಇದನ್ನು ನೋಡ್ಕೊಂಡು ನೀವು ಇಲ್ಲೇ
ಲೆಫ್ಟಿಗೆ ಹೋಗಬೇಕು ಆ್ಯಕ್ಚುಲಿ. ಸೊ ಇಲ್ಲಿ ಲೆಫ್ಟಿಗೆ ಹೋದಾಗ ನಿಮಗೆ ಅಲ್ಲಿ ನೋಡ್ಕೊಂಡು ಹೋಗಿ ಈ ರೀತಿ ಬ್ಯಾನರ್ ಅವರು ಒಂದು ಟೆಂಟ್ ಮುಂದೆ ಹಾಕಿದ್ದಾರೆ. ಸೊ ನೀವು ನಿಧಾನಕ್ಕೆ ನೋಡ್ಕೊಂಡು ಹೋದಾಗ ಇವರು ಸಿಗ್ತಾರೆ. ನಾನು ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ಸೊ ಇವರು ಸಿಕ್ಕಿರೋದನ್ನು. ಸೊ ಕೆಲವೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೋಸ್ಕರ ನಾನು ಮಾಡಿರೋದ್ರಿಂದ ಇದನ್ನೆಲ್ಲ ನಾನು ಎಂಡಲ್ಲಿ ಹಾಕ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ನೀವು ನಮ್ಮ ಕರ್ನಾಟಕದ ನಾಗಸಾಧನ ಮೀಟ್ ಮಾಡಬೇಕು ಅಂದರೆ ಇಲ್ಲೇ ಲೆಫ್ಟು ನೀವು ಹೋಗಬೇಕು. ಅಂದರೆ ಏನು ಚಿಕ್ಕದಾಗಿ ಇಲ್ಲಿ ಕಾಣಿಸ್ತಿದೆ ಗಲ್ಲಿ ಅಲ್ವಾ, ಸೊ ಇಲ್ಲಿ ಬರ್ತಿದ್ದಾರೆ ನೋಡಿ ಸ್ವಾಮೀಜಿ. ಸೊ ಇಲ್ಲಿ ನೀವು ಸ್ಟ್ರೈಟು ಹೋಗಬೇಕು. ಹೀಗೆ ಹೋದರೆ ನಿಮಗೆ ಸಿಗ್ತಾರೆ. ನಾನು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಫ್ರೀಯಾಗಿ ಎಲ್ಲ ಒಂದು ಟ್ರಸ್ಟ್ ಕಡೆಯಿಂದ ನಿಮಗೆ ಊಟ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಎಷ್ಟೇ ಜನ ಬಂದರೂ ಕೂಡ ನಿಮಗೆ ಊಟನ ಅವರೇ ಆಗಿ ನಿಮ್ಮನ್ನು ಕರೆದು ಊಟ ಕೊಡ್ತಾರೆ. ಬನ್ನಿ ಊಟ ಮಾಡಿ ಅಂತ ಹೇಳಿಬಿಟ್ಟು. ಇದು ಫೆಸಿಲಿಟೀಸ್ ತುಂಬ ಚೆನ್ನಾಗಿದೆ. ಏಕೆಂದರೆ ಎಲ್ಲ ಒಂದು ಸೆಕ್ಟರ್ ಕಡೆಯಿಂದ ನಿಮಗೆ ಫ್ರೀಯಾಗಿ ಊಟ ಕೊಡ್ತಾ ಇದ್ದಾರೆ. ಪೂಜೆ ನಡೀತಾ ಇದೆ. ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಟ್ರಸ್ಟ್ ಏನಿದೆ ಅವರು ಚಿಕ್ಕದಾಗಿ ಊಟ ಕೊಡ್ತಾರೆ. ದೊಡ್ಡ ಈ ರೀತಿ ದೊಡ್ಡ ಟ್ರಸ್ಟ್ನವರು ಅವರು ನಿಮಗೆ ಸೊ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಊಟನ ಕೊಡ್ತಾ ಇದ್ದಾರೆ. ಸೊ ಎಲ್ಲ ಕಡೆಯೂ ನಿಮಗೆ ಫ್ರೀಯಾಗಿ ಊಟ ಸಿಗ್ತಾ ಇದೆ ಇಲ್ಲಿ. ಸೊ ಏನೊಂದು ಟೈಮಿಂಗ್ಸ್ ಇಲ್ಲ ಅದಕ್ಕೆ. ಆ್ಯಕ್ಚುಲಿ ನೀವು ಒಂದು 6ಇಂದ ಊಟ ಒಂದು 5:30 6 o'clock ಊಟ ಸ್ಟಾರ್ಟ್ ಆದರೆ 12ವರೆಗೂ ಊಟ ಆಲ್ಮೋಸ್ಟು 1001 ಕುಂಡ ಇದ್ರೊಳಗೆ 1001 ಕುಂಡಗಳಿವೆ. ಹಾಗೆ ಅಲ್ಲಿ ದೇವಸ್ಥಾನ ಇದೆಯಾ, ಪೂಜೆ ಮಾಡಿಸ್ಬೋದಾ ಅಂತ ಹೇಳ್ತಾ ಇದ್ರಿ. ಮುಂಚೆ ಇಲ್ಲಿ ಮಲ್ಗಿರ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಈಗ ಅಯೋಧ್ಯೆ ರಾಮ ಮಂದಿರ ಇದೆ ಆ್ಯಂಡ್ ಭಗವಾನ್ ಬುದ್ಧ ಇದ್ದಾರೆ ಆ್ಯಂಡ್ ತುಂಬ ಜನ ಅವ್ರದ್ದೇ ಆಗಿರೋ ಸ್ಟೈಲಲ್ಲಿ ದೇವಸ್ಥಾನಗಳನ್ನ ಮಾಡಿದ್ದಾರೆ. ನೀವು ಆರಾಮಾಗಿ ಪೂಜೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ಬೋದು. ಸೊ ನಿಮ್ಮದೇ ಆಗಿರೋ ಈಗ ಅವರು ಸೌತ್ ಕಡೆನೇ ಹೋಗ್ತೀನಿ ಅಂದರೆ ಅದಕ್ಕೂ ಕೂಡ ಇದೆ. ನಾರ್ತ್ ಕಡೆ ಹೋಗ್ತೀನಿ ಅಂದರೆ ಅದಕ್ಕೂ ಕೂಡ ನಿಮಗೆ ಎಲ್ಲ ರೀತಿ ಟೆಂಪಲ್ ವ್ಯವಸ್ಥೆ ಕೂಡ ಇದೆ. ಅಂದರೆ ನಮ್ಮ ಶೈಲಿ ಯಾವ ರೀತಿ ಇದೆ ಸೊ ಅದೇ ರೀತಿ ನಿಮಗೆ ಟೆಂಪಲ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನೀವು ಸೆಕ್ಟರ್ ಒಳಗಡೆ ಬಂದು ಹುಡುಕಿ ನೋಡ್ಕೊಂಡು ಹೋಗಬೇಕು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವೊಂದೊಂದು ಮಾಡೆಲ್ ತುಂಬಾ ಚೆನ್ನಾಗಿದೆ. ಇಲ್ಲಿ ರುದ್ರಾಕ್ಷಿ ಇದೆ, ಆರಾಮಾಗಿ ತಗೋಬಹುದು. ರುದ್ರಾಕ್ಷಿ ಮಾಲೆ ಕೇಳೋಣ ಒಂದು. ಅವ್ರು ಎಲ್ಲಿಗೆ ಹೋದ್ರು? ಹಾಗೆ ಲಾಸ್ಟ್ ಟೈಮು 19 ಸೆಕ್ಟರಲ್ಲಿ ನಾನು ತೋರಿಸಿದ್ದೆ. ಸೊ ನಾಗಸಾಧುಗಳು ಮತ್ತು ಏನಾಗರಿಗಳನ್ನ. ಸೊ ಇಲ್ಲಿ ಕೂಡ ಸೇಮ್ ಹಾಗೆಯೇ ಇಲ್ಲಿ ಅವ್ರದ್ದೇ ಆಗಿರೋ ಹೋಮ. ಸೊ 6 ಗಂಟೆಗೆ 5:30 6 ಗಂಟೆಗೆ ಆಲ್ರೆಡಿ ಶುರು ಮಾಡಿರ್ತಾರೆ ಇಲ್ಲಿ. ಸೊ ಅವ್ರದ್ದೇ ಹೋಮ ಅಂದರೆ ಬರುವಂಥ ಭಕ್ತಾದಿಗಳಿಗೆ ಏನು ಹೋಮ ಕೊಡೋದು ಇರ್ಬೋದು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೊಂದು ರೌಂಡ್ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ನಿಮಗೆ ಏನು ಒಂದು ಫೇಮಸ್ ಬಾಬಾ ಇದ್ದಾರೆ ಅಲ್ವಾ, ಸೊ ಕೈನ ಮೇಲೆ ಎತ್ತಿ ಸುಮಾರು ವರ್ಷದಿಂದ ಅವ್ರ ಕೈ ಕೆಳಗಡೆ ಬಿಟ್ಟಿರಲ್ಲ. ಸೊ ಕೈ ಯಾವಾಗಲೂ ಮೇಲೆ ಎತ್ಕೊಂಡಿರ್ತಾರಲ್ಲ, ಸೊ ಅವರು ಒಂದು ಸಿಗೋದು ಈ ಒಂದು ಸೆಕ್ಟರಲ್ಲೇ. ಫೇಮಸ್ ಆಗಿದ್ರಲ್ಲ ಇವರು.
ಮಹಾಕುಂಭದಲ್ಲಿ. ಓಂ ನಮೋ ನಾರಾಯಣ. प्रणाम करेगी क्या? ಬೆಂಗಳೂರಿಂದ ಬಂದಿರೋದಾ? ಹೌದಾ? ಇಲ್ಲ ಜೊತೆಲಿ ಹೌದಾ? ರೂಮ್ ಎಲ್ಲ ಮಾಡಿದಿರಾ? ಜುಂಟ ಶಿಬಿರ ಅಂತ ಇದೆ. ತುಂಬಾ ಕಾಸ್ಟ್ಲಿ ಇರ್ಬೇಕಾದ್ರೆ. ಹಲೋ. ಹಾಗೆ ನಮ್ಮ ಕರ್ನಾಟಕದವ್ರಿಗೆ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಸೊ ತುಂಬ ಜನ ಸಿಕ್ಕಿದ್ರು, ಹಾಗಾಗಿ ಕೆಲವೊಂದಷ್ಟೇ ನಾನು ವಿಡಿಯೋನ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಮಾತಾಡಿದರು. ಆ್ಯಂಡ್ ಸ್ಟೇ ಆಗೋದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಅಲ್ವಾ. ಸೊ ಆಲ್ಮೋಸ್ಟ್ ಇವ್ರಿಗೆ ಸ್ಟೇ ಆಗೋದಕ್ಕೆ ಒಂದು ಮನೆಗೆ 25,000 ಮೇಲೆ ತೊಗೊಂಡ್ರಂತೆ. ಸೊ ನೀವು ಯಾರಾದರೂ ಸ್ಟೇ ಆಗೋದಿದ್ರೆ, ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ನಾನು ಪಿನ್ ಮಾಡಿರ್ತೀನಿ ಅವ್ರದ್ದು ನಂಬರು. ನೀವು ಸ್ಟೇ ಆಗಬೇಕಂದ್ರೆ ನೀವು ಫ್ರೀಯಾಗಿ 1 ನೈಟ್ ಸ್ಟೇ ಆಗಿ ನೀವು ಹೋಗ್ಬೋದು. ಸೊ 20-25 ಅಮೌಂಟ್, ಅಷ್ಟೊಂದು ಅಮೌಂಟ್ ಕೊಟ್ಟು ಸ್ಟೇ ಆಗೋ ನೆಸೆಸಿಟಿ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಇಲ್ಲಿ ಒಳಗಡೆ ನಿಮಗೆ ಫ್ರೀಯಾಗಿ ಅವೈಲೇಬಲ್ ಇದೆ, ನೀವು ಸ್ಟೇ ಆಗ್ಬೋದು ಒಳಗಡೆ. ಸೊ ಇಲ್ಲ ಒಳಗಡೆ ತುಂಬ ರಶ್ ಇದೆ, ನಿಮಗೆ ಸಿಗಲಿಲ್ಲ ಎಮರ್ಜೆನ್ಸಿ ಅಂದಾಗ ನಾನು ನಂಬರ್ನ ಪಿನ್ ಮಾಡಿರ್ತೀನಿ. ನೀವು ಆ ನಂಬರ್ಗೆ ಕಾಲ್ ಮಾಡಿ ನೀವು ಸೊ 1 ನೈಟು ನೀವು ಸ್ಟೇ ಆಗಿ ಹೋಗ್ಬೋದು. ಪ್ರಯಾಗ್ರಾಜ್ ರೈಲ್ವೆ ಸ್ಟೇಷನಿಂದ ಒಂದು 4 ಕಿಲೋಮೀಟರ್ ಒಳಗಡೆನೇ ಇದೆ, ಸೊ ಅಷ್ಟೊಂದು ದೂರ ಇಲ್ಲ. ಆ್ಯಂಡ್ ಸಂಗಮ್ಗೆ ನೀವು ಒಂದು 10 ಕಿಲೋಮೀಟರ್ಸ್ ಇದೆ ಆ ಮನೆಯಿಂದ. ಹಾಗೆ ನೀವು ಯಾರಾದರೂ ಫ್ಯಾಮಿಲಿ ಜೊತೆ ಬರ್ತಿದ್ದೀರಾ ಅಂದರೆ ಸೊ ಇದು ನನ್ನ ಕಡೆಯಿಂದ ನಾನು ಫ್ರೀಯಾಗಿ ನಿಮಗೆ ಸ್ಟೇ ಆಗೋದಕ್ಕೆ ಸೊ ಕೊಡಿಸ್ತಾ ಇರೋವಂಥದ್ದು. ನೀವು ಯಾರಾದರೂ ಅನುಕೂಲ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಪಿನ್ ಮಾಡಿರ್ತೀನಿ ನಂಬರ್ನ. ನಾವಿಲ್ಲಿ ಆ್ಯಕ್ಚುಲಿ 2 ಫ್ಯಾಮಿಲಿ ಬಂದಿರೋದು, ನಾವು ಮತ್ತು ಸೊ ನಮ್ಮ ಪಕ್ಕ ಏನು ನೋಡ್ತಾ ಇದ್ರಲ್ಲ, ಸೊ 2 ಫ್ಯಾಮಿಲಿ ಇಲ್ಲಿ ನಾವು ಬಂದಿರೋದು. ಸೊ ಅವರು ನಮ್ಮನ್ನು ಕರೆದು ಬನ್ನಿ ಆಶೀರ್ವಾದ ಮಾಡ್ತೀನಿ ಅಂತ ಹೊರಗೆ ಸಾಧು ಕರೆದು ಆಶೀರ್ವಾದ ಮಾಡ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ನೀವು ಎಲ್ಲಿಯವರು ಏನು ಅಂತ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಚೆನ್ನಾಗಿ. ನೋಡ್ತಾ ಇರ್ಬೋದು ಭಸ್ಮನ ಹಣೆಗೆಲ್ಲ ಹಚ್ಚಿ ಏನೋ ಕೊಟ್ಟರು, ಇದನ್ನು ಇಟ್ಕೊಂಡು ಪೂಜೆ ಮಾಡಿ ಅಂತ ಹೇಳಿ. ನೋಡಿ ಅಪ್ಪ ಮಗ ಇಬ್ರು ಹೆಂಗ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಆರಾಮಾಗಿ. ನಮ್ ಜೊತೆ ಇನ್ನೊಂದ್ ಫ್ಯಾಮಿಲಿ ಇದೆ, ತೋರಿಸ್ತೀನಿ ಅವ್ರನ್ನ. ಅಲ್ಲೇ ಉಳ್ಕೊಂಡಿದ್ದೆ. ವೆಹಿಕಲ್ಸ್ ಕಮ್ಮಿ ಆಗಿರೋದ್ರಿಂದ ಎಷ್ಟೊಂದ್ ಜನ ಪಾಪ ಆರಾಮಾಗಿ ಹೋಗಬಲ್ಲೇ ನಡ್ಕೊಂಡು ಹೋಗ್ತಾ ಇದಾರೆ ನೋಡಿ. ವೆಹಿಕಲ್ ಬಿಡದೇ ಇರೋದೇ ಒಳ್ಳೇದಾಯ್ತು. ಸಿಟಿ ಔಟ್ ಆಫ್ ಪಾರ್ಕಿಂಗ್ ಇದೆ ಅಂಡ್ ತುಂಬಾನೇ ಬೇರೆ ಬೇರೆ ಸವಲತ್ತುಗಳು ಮಾಡಿದ್ದಾರೆ ಈಗ. ಒಂದು ಕೈ ಮುಗಿ. ರುದ್ರಾಕ್ಷಿನಲ್ಲಿ ಶಿವಲಿಂಗ ಮಾಡಿದ್ದಾರೆ ನೋಡಿ. ತುಂಬ ಸೆಕ್ಟರ್ಗಳಲ್ಲಿ ಪೂಜೆ ನಡೀತಾ ಇರುತ್ತೆ. ಸೊ ನೀವು ಯಾರಾದರೂ ಜಾಯಿನ್ ಆಗ್ತೀರಾ ಅಥವಾ ಹೋಮ ಸಿಗೋದಕ್ಕೆ ಅಥವಾ ಪೂಜೆ ಮಾಡೋದಕ್ಕೆ ಅಂದರೆ ನೀವು ಕೂಡ ಜಾಯಿನ್ ಆಗ್ಬೋದು. ಸೊ ಆದಷ್ಟು ಸೆಕ್ಟರ್ ಒಳಗಡೆ ಬನ್ನಿ. ಸೊ ಒಳಗಡೆ ಬಂದು ಸ್ನಾನ ಮಾಡ್ಕೊಂಡು ಹಾಗೆ ಹೋಗ್ತೀರಲ್ವ, ಹೋಮ ಸಿಡೋದಿರ್ಬೋದು ಅಥವಾ ಪೂಜೆಗೆ ನೀವು ಕೂಡ ಜಾಯಿನ್ ಆಗ್ಬೋದು ಅಥವಾ ನೀವು ಕೂಡ ಪೂಜೆನ ಮಾಡಿಸ್ಬೋದು. ಸೊ ಇಲ್ಲಿ ಎಲ್ಲ ಒಂದು ಫೆಸಿಲಿಟಿ ಅವೈಲೇಬಿಲಿಟಿ ಇದೆ. ಸೊ ಡಿಪೆಂಡಿಂಗ್ ಆನ್ ಯುವರ್ಸ್ ಅಂತ ಹೇಳ್ತೀನಿ. ಆದಷ್ಟು ಕರ್ನಾಟಕದಿಂದ ಬರೋರಿಗೆ ಏನೇ ಎಮರ್ಜೆನ್ಸಿ ಇದ್ರು ಸೊ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡ್ಬೋದು. ನಿಮಗೆ ಏನೇ ಎಮರ್ಜೆನ್ಸಿ ಇದ್ದರೂ ಸೊ ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಆಯಿತಾ. ಸೊ ನಿಮಗೆ ಯಾವುದೇ ಎನಿ ಟೈಮ್ ನೀವು
ಹೇಳ್ಬೋದು. ನಿಮ್ದು ಏನೇ ಪ್ರಾಬ್ಲಮ್ ಆಯಿತು ಅಥವಾ ನಿಮ್ಗೆ ಏನಾದರೂ ಇಶ್ಯೂ ಆಯಿತು ಅಂದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೋಡಿದ ತಕ್ಷಣ ನಿಮಗೆ ನಾನು ರಿಪ್ಲೈ ಮಾಡ್ತೀನಿ. ಈಗ ನಾನು ಊಟನ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇದು ನಾರ್ತ್ ಸ್ಟೈಲ್ದು ಕಿಚಡಿ. ನಮ್ಮ ಕಡೆ ಎಲ್ಲ ಪೊಂಗಲ್ ಎಲ್ಲ ಹೇಗೆ ಮಾಡ್ತೀವಿ ಆ ರೀತಿ. ಸೊ ಇದು ಖಾರದು ಪೊಂಗಲ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಇದು ಹೆಸರು ಕಾಳಿಂದ ಮಾಡಿರ್ತಾರೆ, ಹೆಲ್ತಿಯಾಗಿ ಮಾಡಿರ್ತಾರೆ, ನೀವು ಆರಾಮಾಗಿ ತಿನ್ಬೋದು. ಇದು ನಾರ್ತ್ ಫುಡ್ಡು ತುಂಬಾ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು ತಿನ್ನೋದಕ್ಕೆ. ನೋಡ್ತಾ ಇರ್ಬೋದು. ಸೊ ಅಂದರೆ ನಾವು ಇಲ್ಲಿ ಸ್ವಲ್ಪ ಸ್ವಲ್ಪ ತಿಂತಾ ಇರೋದು, ಯಾಕಂದರೆ ಎಲ್ಲ ಕಡೆಯೂ ಸ್ವಲ್ಪ ಟೇಸ್ಟ್ ಮಾಡೋಣ ಪ್ರಸಾದನ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸು. ಸೊ ನೀವು ಕೂಡ ಟ್ರೈ ಮಾಡಿ. ಅಂದರೆ ತುಂಬಾ ಬಿಸಿ ಬಿಸಿ ಇರುತ್ತೆ ಇದು ತಿನ್ನೋದಕ್ಕೆ, ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು. ಸೊ ನಾವು ಈ 2 ಫ್ಯಾಮಿಲಿನೂ ತಿಂತಾಯಿದ್ದೀವಿ, ತುಂಬಾ ಚೆನ್ನಾಗಿದೆ. ಮಕ್ಕಳು ಮತ್ತು ಏಜ್ ಆದವ್ರಿಗೆಲ್ಲ. ಸೊ ಅತಿಯಾಗಿ ಖಾರನೂ ಇರೋದಿಲ್ಲ. ಸೊ ಇದು ನಾರ್ಮಲ್ ಇರುತ್ತೆ. ಸೊ ನೀವು ಎಷ್ಟು ಸಲ ಬೇಕಾದರೂ ಕೇಳಿ ಹಾಕಿಸ್ಕೊಂಡು ತಿನ್ಬೋದು. ಅಂತ ನಿಮಗೆ ಪ್ಲೇಟಲ್ಲಿ ಕೂಡ ಕೊಡ್ತಾರೆ, ಸ್ವಲ್ಪ ಜಾಸ್ತಿ ಬೇಕು ಅಂದರೆ. ಸೊ ನೀವು ಪ್ಲೇಟಲ್ಲಿ ಹಾಕಿಸ್ಕೊಂಡು ತಿನ್ಬೋದು ಆರಾಮಾಗಿ. ಕೆಲವು ಕಡೆ ಕುತ್ಕೊಂಡು ತಿನ್ನೋವಂಥ ವ್ಯವಸ್ಥೆನೂ ಮಾಡಿದ್ದಾರೆ. ಸೊ ಸ್ವೀಟ್ ತಿನ್ನೋರಿಗೆ ಸ್ವೀಟ್ ಇದೆ, ಆ್ಯಂಡ್ ಕೆಲವು ಕಡೆ ಟೀ, ಕಾಫಿ, ಸ್ನ್ಯಾಕ್ಸ್ ಈ ರೀತಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಊಟ ಕೂಡ ಇದೆ ಅವೈಲಬಿಲಿಟಿ. ಆ್ಯಂಡ್ ಸೌತ್ ಕಡೆ ಎಲ್ಲ ನಾರ್ಮಲ್ ನಮ್ಮ ಸೈಡ್ ಊಟ ಎಲ್ಲ ಇದೆ, ನೋಡ್ತಿರ್ಬೋದು. ಸೊ ನೀವೇನು ತಿಂತೀನಿ ಅಂದರೆ ನೀವು ಸ್ವಲ್ಪ ಹಾಕಿಸ್ಕೊಂಡು ಸ್ವಲ್ಪ ಜಾಸ್ತಿನೇ ತಿನ್ಬೋದು. ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ಊಟ ಇಲ್ಲ ಅಂತ ಹೇಳ್ತಿದ್ರಲ್ಲ, ತುಂಬಾ ಚೆನ್ನಾಗಿದೆ ಊಟ. ಬರಬೇಕಾದ್ರೆ ನಿಮಗೆ ತುಂಬ ಚಳಿ ಇದೆ. ಹಾಗೆ ಒಳಗಡೆ ಬಂದ ತಕ್ಷಣ ಇಲ್ಲಿ ತುಂಬ ಚಳಿ ಅಂದರೆ ನಾರ್ಮಲ್ ಚಳಿ, ಒಳಗಡೆ ಬಂದ ತಕ್ಷಣ ತುಂಬ ಸೆಕೆ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಜಾಕೆಟ್ನೆಲ್ಲ ರಿಮೂವ್ ಮಾಡಿ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಇಬ್ಬರು. ಸೊ ಒಳಗಡೆ ನಿಮಗೆ ಅಷ್ಟೊಂದೇನು ಚಳಿ ಅಂತ ಅನ್ಸಲ್ಲ ಸೆಕ್ಟರ್ ಒಳಗಡೆ. ಸೊ ಆರಾಮಾಗಿ ನೀವು ಬಂದು ಸುತ್ಕೊಂಡು ಹೋಗ್ಬೋದು. ಅಂದರೆ ನೈಟ್ ನೀವು ಎಷ್ಟೊತ್ತಿಗಾದರೂ ಬಂದರೂ ಇದೇ ರೀತಿ ಬಂದು ಏನು ಜನಗಳು ಓಡಾಡ್ತಿರ್ತಾರಲ್ಲ, ಸೊ ಇದೇ ರೀತಿ ಇರುತ್ತೆ. ಸೊ ನೀವು ಆರಾಮಾಗಿ ಬಂದು ಸುತ್ಕೊಂಡು ಹೋಗ್ಬೋದು. ಇದು ಕ್ಲೋಸ್ ಆಗಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಇಷ್ಟು ಗಂಟೆ ಸೆಕ್ಟರ್ ಎಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿ. ಸೊ ಸೆಕ್ಟರ್ ಯಾವುದು ಕ್ಲೋಸ್ ಆಗಲ್ಲ ಆ್ಯಕ್ಚುಲಿ. ಆ್ಯಂಡ್ ಇನ್ನೊಂದು ಅಂದರೆ ಮುಂಚೆ ಎಲ್ಲ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿರ್ಲಿಲ್ಲ ಸೆಕ್ಟರು, ಯಾವ ಸೆಕ್ಟರಲ್ಲಿ ಏನು ಅಂತ ಹೇಳಿಬಿಟ್ಟು. ಈಗ ನೀವು ಬ್ಲೂ ಪ್ರಿಂಟ್ ಸಿಗುತ್ತೆ. ಸೊ ಗೂಗಲ್ ಮ್ಯಾಪಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು ಯಾವ ಸೆಕ್ಟರು ಯಾವ ಕಡೆ ಅಂತ ಹೇಳ್ಬಿಟ್ಟು. ನೀವು ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ನೀವು ಮೊಬೈಲಲ್ಲಿ ಹೋಗ್ಬೋದು, ಸೆಕ್ಟರ್ ಗೊತ್ತಾಗಲಿಲ್ಲ ಅಂದರೆ. ಆ್ಯಂಡ್ ಎಲ್ಲ ಕಡೆ ಕೂಡ ಬೋರ್ಡ್ಗಳಿದೆ. ಸೊ ನೀವು ಬೋರ್ಡ್ಗಳನ್ನ ಕೂಡ ನೋಡ್ಕೊಂಡು ಹೋಗ್ಬೋದು ಇಂಗ್ಲೀಷಲ್ಲಿ. ನಂಬರ್ಸ್ ಇನ್ನೇನು ಗೊತ್ತೇ ಇರುತ್ತೆ ಕನ್ನಡದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ. ಆರಾಮಾಗಿ ನೀವು ನೋಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಹಾಗೆ ನಾನು ವಿಡಿಯೋದಲ್ಲಿ ನಿಮಗೆ ಎಲ್ಲ ಏನಿದೆ ಸೊ ಹಾಗೆ ತೋರಿಸ್ತಾ ಇದ್ದೀನಿ. ಲೈವ್ ವಿಡಿಯೋದಲ್ಲೂ ಕೂಡ ಏನು ನೀವು ನೋಡ್ತಾ ಇದ್ರೆ ಎಲ್ಲ ಕೂಡ ಹಾಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಕೆಲವರು ಕಮೆಂಟ್ ಮಾಡ್ಬೋದು, ಸೊ ನೀವು ಡಿಫೆನ್ಸ್ ಇದ್ದರೆ ಅದಕ್ಕೆ ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೇನಿಲ್ಲ, 2 ವೀಲರಲ್ಲಿ ನೀವು ಯಾರು ಇಲ್ಲಿಂದ ಬರ್ತಾ ಇದ್ದೀರಾ ಸೊ ಅವ್ರಿಗೆಲ್ಲ 2 ವೀಲರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಳಗಡೆ ಬಿಡ್ತಾರೆ. ಸೊ ಸೆಕ್ಟರ್ ಎಲ್ಲ ನೀವು 2 ವೀಲರಲ್ಲಿ ಸುತ್ಕೊಂಡು ಹೋಗ್ಬೋದು. ಹಾಗೆ ನಾನು ಇಲ್ಲಿ ಸ್ವಲ್ಪ ರುದ್ರಾಕ್ಷಿ ಮಣಿನ ತೊಗೋತಾ ಇದ್ದೀನಿ. ಬೇಕಿತ್ತು ಸ್ವಲ್ಪ ರುದ್ರಾಕ್ಷಿ ಮಣಿ. ಸೊ ಲಿಂಗೈಟ್ಸ್ ಎಲ್ಲರೂ ಆಲ್ಮೋಸ್ಟ್ ಜಾಸ್ತಿ ವೇರ್ ಮಾಡ್ತೀವಲ್ವ. ಸೊ ಊರಲ್ಲಿ ಯಾರಾದರೂ ಈಗ ಕುಂಭಮೇಳಕ್ಕೆ ಬರೋಕ್ಕೆ ಆಗಲಿಲ್ಲ ಅಂತ ಅಂದವ್ರಿಗೆ, ಸೊ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ಗೆ ರುದ್ರಾಕ್ಷಿ ಮಣಿನ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ ರುದ್ರಾಕ್ಷಿ ಮಣಿನ. ಯಾಕಂದರೆ ಕುಂಭಮೇಳದಲ್ಲಿ ತೊಗೊಂಡಿದ್ದು ಅದೊಂದು ನೆನಪಾಗಿ ಉಳ್ಕೊಂಡಿರುತ್ತಲ್ವ. ಹಾಗಾಗಿ ಇನ್ನೇನು ಅಷ್ಟೇನು ಕುಂಭಮೇಳದಲ್ಲಿ ಪರ್ಚೇಸ್ ಮಾಡೋ ಅಂಥದ್ದು ಏನು ನನಗೇನು ಸಿಕ್ಕಲಿಲ್ಲ. ಸೊ ರುದ್ರಾಕ್ಷಿ ಮಣಿ ತೊಗೋತಾ ಇದ್ದೀನಿ ನಾನು. ನಿಮ್ಗೆ ಏನಾದರೂ ತೊಗೋಬೇಕು ಅಂತ ಅನಿಸಿದರೆ ಸೊ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಎಲ್ಲ ಕಡೆ ಸುತ್ತಂಗಾಯ್ತು ನೋಡು.
ಹಾಗೆ ನೀವು ಯಾವ ಸೆಕ್ಟರಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ತಿಳ್ಕೊಬೇಕು ಅಂದರೆ ಸೊ ಗೂಗಲ್ ಮ್ಯಾಪ್ನ ಯೂಸ್ ಮಾಡಿ, ಇಲ್ಲಾಂದರೆ ಈ ರೀತಿ ಬೋರ್ಡ್ ಇದೆ. ಸೊ ಈ ರೀತಿ ಬೋರ್ಡ್ನ ನೀವು ಯೂಸ್ ಮಾಡಿಕೊಂಡು ನೀವು ನೋಡ್ಬೋದು ಯಾವ ಸೆಕ್ಟರಲ್ಲಿದ್ದೀರಾ ಆ್ಯಂಡ್ ಇದು ಯಾವ ಮಾರ್ಗ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೀವು ಈ ರೀತಿ ನೋಡ್ಕೊಂಡು ಹೋಗ್ಬೋದು. ಎಲ್ಲ ಒಂದು ರೋಡ್ಗೂ ಕೂಡ ಬ್ಲೂ ಪ್ರಿಂಟ್ ಮ್ಯಾಪ್ನ ಹಾಕಿದ್ದಾರೆ. ಸೊ ನೀವು ನೀಟಾಗಿ ನೋಡಿಕೊಂಡು ಹೋಗಿ ಯಾವ್ಯಾವ ಇದರಲ್ಲಿ ಯಾವ್ಯಾವ ಪ್ಲೇಸಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಸೆಕ್ಟರಲ್ಲಿ. ಸೊ ನಾನಿಲ್ಲಿ ಎಲ್ಲ ಸೆಕ್ಟರ್ನೂ ಸುತ್ತುತ್ತಾ ಇದ್ದೀನಿ ಆ್ಯಕ್ಚುಲಿ, ಯಾಕೆಂದರೆ ಯಾವ್ಯಾವ ಸೆಕ್ಟರಲ್ಲಿ ಏನಿದೆ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ನಾನು ಅದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಕ್ಷೇತ್ರ ಇದು. ನಿಮ್ಗೇನಾದರೂ ಕ್ವಶನ್ಸ್ ಕೇಳಿದ್ರೆ ನಾನು ಆಗಲೇ ಹೇಳಿದ್ದೀನಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಪೂರ್ತಿ ವಿಡಿಯೋ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಪಾರ್ಟ್ 1 ಮಾಡಿರ್ತೀನಿ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಇನ್ನು ಹೆಚ್ಚಿನದಾಗಿ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡ್ತೀನಿ. ಆ್ಯಂಡ್ ಈಗ ನಾವು ನಮ್ಮ ಸೌತ್ ಕಡೆ ಬಂದಿರೋದು ಇದು ಆ್ಯಕ್ಚುಲಿ. ಹಾಗೆ ಇದು ಸೌತ್ ಟೆಂಪಲ್ ಬಾಲಾಜಿ. ಸೊ ತುಂಬಾ ಮಾಡೆಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ಹೇಗಿದೆ ಟೆಂಪಲ್ ಅದೇ ರೀತಿ ಇಲ್ಲಿ ಮಾಡಿದ್ದಾರೆ ಟೆಂಪಲ್ನ. ಸೊ ಒಳಗಡೆ ಕೂಡ ನಾನು ತೋರಿಸ್ತೀನಿ. ಇಲ್ಲೆಲ್ಲ ಆ್ಯಕ್ಚುಲಿ ನಮ್ಮ ಸೌತ್ ಅವರು ಜಾಸ್ತಿ ಇರ್ತಾರೆ. ಸೊ ಆಂಧ್ರ, ತಮಿಳುನಾಡು, ಸೊ ಕೇರಳ ಆ್ಯಂಡ್ ಕರ್ನಾಟಕದವರು ಈ ಕಡೆ ತುಂಬ ಜನ ಜಾಸ್ತಿ ಇರ್ತಾರೆ. ಆ್ಯಂಡ್ ತುಂಬ ಜನ ಇಲ್ಲಿ ಕರ್ನಾಟಕದವರು ಸಿಕ್ಕಿದ್ರು ಕೂಡ ನಿಮಗೆ ತೋರಿಸ್ತೇನೆ. ಸೊ ಟೆಂಪಲಲ್ಲಿ ದೇವರು ಕೂಡ ಸೊ ನಮ್ಮ ಸೌತ್ ಹೇಗಿರುತ್ತೆ ಅದೇ ಥರ ಚೆನ್ನಾಗಿದೆ ಮಾಡಿದ್ದಾರೆ. ಸೊ ಬಾಲಾಜಿ ಸೆಕ್ಟರ್ 18 ಈ ಒಂದು ಬಾಲಾಜಿ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ. ಸೊ ಯಾರಾದರೂ ಹೋಗ್ತೀನಿ ಅಂತ ಅಂದರೆ ಆಂಧ್ರ, ತಮಿಳುನಾಡು, ತೆಲುಗು, ಕರ್ನಾಟಕ ಹೋಗಿ ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲಿ ತಿರುಪತಿಲಿ ಹೇಗೆ ಬಾಲಾಜಿ ಇದ್ದಾರೆ ಸೊ ಇಲ್ಲೂ ಕೂಡ ಹಾಗೆ ಬಾಲಾಜಿ ಇರೋದು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಬಾಲಾಜಿ. ಇಲ್ಲಿ ನಿಮಗೆ ಪ್ರಸಾದ ಇರ್ಬೋದು ಅಥವಾ ಊಟದ ವ್ಯವಸ್ಥೆ ಇರ್ಬೋದು, ಪೂರ್ತಿ ಇಲ್ಲಿ ಸೌತ್ ಇಂಡಿಯನ್ ಫುಡ್ಡು ಸಿಗುತ್ತೆ. ಆ್ಯಕ್ಚುಲಿ ನಾವು ಇಲ್ಲೂ ಕೂಡ ಒಂದ್ಸಲ ಟೇಸ್ಟ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸೌತ್ ಇಂಡಿಯನ್ ಫುಡ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಜನ ನಮ್ಮ ಸೌತ್ ಅವರೇ ಇಲ್ಲಿ ಜಾಸ್ತಿ ಸೌತ್ ಇಂಡಿಯನ್ ಫುಡ್ನ ಕೊಡ್ತಾ ಇದ್ದಾರೆ. ತುಂಬ ಜನ ಸಿಕ್ಕಿ ಮಾತಾಡ್ತಿದ್ರು. ಸೊ ಖುಷಿ ಆಯಿತು. ಪಲ್ಯ ಮತ್ತು ಪಾಯಸ, ಕೇಸರಿಬಾತ್, ರೈಸ್, ಸಾಂಬಾರು ಚೆನ್ನಾಗಿದೆಯಾ? ಅವ್ರನ್ನ ತಿನ್ನಿ ಊಟ ಚೆನ್ನಾಗಿದೆ. ఈ రోజే రెస్ట్ లేదు. 1 మంత్ ఈ రోజే ఏం రెస్ట్ లేదు. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಸೊ ಟಾಯ್ಲೆಟ್ಸ್ ನೋಡ್ತಾ ಇರ್ಬೋದು ಎಷ್ಟೊಂದು ಟಾಯ್ಲೆಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಟಾಯ್ಲೆಟ್ಸು, ಕುಡಿಯೋ ನೀರು ಆ್ಯಂಡ್ ಹೆಲ್ಪಿಂಗ್ ಸೆಂಟರು. ಸೊ ಇವು 3 ಕೂಡ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಕಡೆ ಕೂಡ ತುಂಬಾ ಕ್ಲೀನಿಂಗ್ ಆಗಿದೆ. ಸೊ ಅಲ್ಲಿ ಇಲ್ಲಿ ಯಾವುದೇನು ನೋಡ್ತಿರ್ಬೋದು ಅಷ್ಟು ಗಲೀಜಾಗಿರೋದಾಗಲಿ ಇಲ್ಲ. ಸೊ ರೋಡಲ್ಲಿ ಮಾತ್ರ ಸ್ವಲ್ಪ ಜನಗಳು ಓಡಾಡ್ತಾರೆ, ಡಸ್ಟ್ ಎದ್ದೇಳುತ್ತೆ ಅನ್ನೋಕ್ಕೋಸ್ಕರ. ಸೊ ಅಲ್ಲಿ ನೀರಿನ ವೆಹಿಕಲ್ಸು ನೀರನ್ನ ಏನು ಹಾಕೊಂಡು ಮುಂದೆ ಹೋಗ್ತಾ ಇದೆ. ಸೊ ಇದೊಂದು ಚೆನ್ನಾಗಿದೆ ಆ್ಯಕ್ಚುಲಿ, ಯಾಕೆಂದರೆ ಎಲ್ಲೂ ಕೂಡ ಡಸ್ಟು ಅಷ್ಟೊಂದು ಇಲ್ಲ. ಯಾಕಂದರೆ ಇಷ್ಟೊಂದು ಜನ ಓಡಾಡ್ತಿದ್ದಾರೆ ಅಲ್ವಾ, ಸೊ ತುಂಬಾ ಡಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ರೋಡ್ಗೆಲ್ಲ ಹಾಕಿ ತುಂಬಾ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇದು ಆ್ಯಕ್ಚುಲಿ ಇದು ನದಿ ಹತ್ರ ಹೋಗ್ತಾ ಇರುವಂತಹ ಒಂದು ರೋಡ್ ಇದು. ಇಲ್ಲಿ ನೀವು ಮಲ್ಕೊಳ್ಳೋದಕ್ಕೆ ಪ್ಲೇಸ್ ಕೂಡ ಇಲ್ಲೇ ಜನಸ್ಥಳ ಅಂತ ಹೇಳ್ಬಿಟ್ಟು ನೇಮು. ಸೊ ತುಂಬ ದೊಡ್ಡ ಸಭಾಂಗಣದಲ್ಲಿ ನೀವು ಮಲ್ಕೊಳ್ಳೋದಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿ ನೀವು ಆರಾಮಾಗಿ ಮಲ್ಕೋಬೋದು. ಸೊ ಆ ರೀತಿ ತುಂಬಾ ಫೆಸಿಲಿಟೀಸ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಒಳಗಡೆ ನೀವು ಹೋದಾಗ ಆರಾಮಾಗಿ ನೀವು ಮಲ್ಕೋಬೋದು. ಅಂದರೆ ಸ್ವಲ್ಪ ಹೈಟೆಕ್ ಪ್ಲೇಸ್ಗೆ ಹೋಗ್ತೀನಿ ಅಂದರೆ ನೀವು ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಲ್ಲೂ ಕೂಡ ಫ್ರೀಯಾಗಿ ಮಲ್ಕೋಬೋದು. ಆ್ಯಂಡ್ ಸ್ವಲ್ಪ ಕೆಲವು ಕಡೆ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಚಿಕ್ಕ ಟೆಂಟ್ ಹಾಕಿ ಚಿಕ್ಕದಾಗಿ ಮಾಡಿದ್ದಾರೆ. ಸೊ ನೀವು ಅಲ್ಲೂ ಕೂಡ ಮಲ್ಕೋಬೋದು ಆರಾಮಾಗಿ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ನೀವು ಮಲ್ಗೋವಂಥ ಪ್ಲೇಸು. ಸೊ ಇಲ್ಲಿ ನೀವು ಒಳಗಡೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿ ನೀವು ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ಹೋಗ್ಬೋದು. ಇದು ಆ್ಯಕ್ಚುಲಿ ಇರೋದು ಸೆಕ್ಟರ್ 17. ಸೊ ಸೆಕ್ಟರ್ 17ಗೆ ಹೋದ್ರೆ ನೀವು ಆರಾಮಾಗಿ ಮಲ್ಕೋಬೋದು. ನೀವು ನಿಮ್ಮ ಆಧಾರ್ ಕಾರ್ಡ್ನ ತೋರಿಸಿ ಮಲ್ಕೊಂಡು ಬೆಳಗ್ಗೆ ಎದ್ದು ನೀವು ಹೋಗ್ಬೋದು. ಸೊ ನೋಡ್ತಾ ಇರ್ಬೋದು, ತುಂಬಾ ಒಳಗಡೆ ಹೋದರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ. ಹಾಗೆ ನೆಕ್ಸ್ಟು ಕಂಟಿನ್ಯೂ ವಿಡಿಯೋನ ನಾನು ಪಾರ್ಟ್ 2ನಲ್ಲಿ ಹಾಕ್ತೀನಿ. ಸೊ ಅದು ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ. ಸೊ ನೀವು ಪಾರ್ಟ್ 2ನ ನೋಡಿ. ಈ ವಿಡಿಯೋ ತುಂಬಾ ಲೆಂತ್ ಆಯಿತು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನೋಡ್ತಾ ಇದ್ದಾರೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ಯಾರೆಲ್ಲ ನೋಡಿದರೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವೇನು ನೋಡ್ತಾ ಇದ್ದೀರಾ ಸೊ ಇಲ್ಲಿ ಪೂರ್ತಿ ಆಲ್ಮೋಸ್ಟ್ ನೀವು ಮಲ್ಕೋಂಥ ಜಾಗನೇ ಇಲ್ಲಿ ಮಾಡಿರೋದು. ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಒಂದ್ಸಲ ಒಳಗಡೆ ಹೋಗಿ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಡು ಹೋಗ್ಬೋದು. ನಾನಿಲ್ಲಿ ಒಂದು ಪ್ಲೇಸ್ಗೆ ಹೋಗಿದೆ, ಅಲ್ಲಿ ಮಲ್ಕೊಂಡಿದ್ರು ಜನ, ಪಾಪ ನಾನು ವಿಡಿಯೋ ಮಾಡಿಲ್ಲ. ಸೊ ನಿಮಗೆ ನೋಡ್ತಾ ಇರ್ಬೋದು ಅಕ್ಕಪಕ್ಕದಲ್ಲೇ ನಿಮಗೆ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಇದೆ, ಆರಾಮಾಗಿ ಮಲ್ಕೋಬೋದು, ನೀವೇನು ತೊಂದರೆ ಇಲ್ಲ. ಸೊ
ಸ್ವಲ್ಪ ಬಿ ಪಿ ಶುಗರ್ ಇರೋರು ಟಾಯ್ಲೆಟ್ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಎಲ್ಲ ರೀತಿ ನಿಮಗೆ ಈ ಒಂದು ಪ್ಲೇಸಲ್ಲಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ, ನೀವು ಆರಾಮಾಗಿ ಮಲ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಇದು ಕರ್ನಾಟಕ அப்படியே அவங்களுக்கு தெரியாதா? ஆர்மில ಆರ್ಮಿ ಹಿಂಗೆ MH ಇರುತ್ತೆ சரி. ಇದು ಹಾಗೆ ಹಾಗೆ ಭಯ್ಯ ಬೇಡ ಇಟ್ಕೋತೀನಿ ನಂಗೆ.